ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸ್ಮಿತಾ ರಂಗನಾಥ್. ಮಳಲಿ ದರ್ಗಾ ದೇಗುಲ ವಿವಾದಕ್ಕೆ ತಾಂಬೂಲ ಪ್ರಶ್ನೆಯಲ್ಲಿ ತಿಳಿದು ಬಂದ ಸತ್ಯವೇನು? ದರ್ಗಾ ಇದ್ದ ಸ್ಥಳದಲ್ಲಿ ನೆಲೆಸಿದ್ದ ಶಕ್ತಿ ಯಾವ ದೈವ? ಸಾನ್ನಿಧ್ಯ ಅಭಿವೃದ್ಧಿ ಆಗದಿದ್ರೆ ಕಾದಿದೆಯಾ ಗಂಡಾಂತರ? ತಾಂಬೂಲ ಸತ್ಯಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇದೆಯಾ? ವಿವಾದಿತ ಜಾಗದಲ್ಲಿ ದೈವ ಸಾನ್ನಿಧ್ಯ ಇದ್ದಿದ್ದು ನಿಜ ಅನ್ನೋದು ಇವತ್ತು ತಾಂಬೂಲ ಪ್ರಶ್ನೆಯ ಮೂಲಕ ಬೆಳಕಿಗೆ ಬಂದಿದೆ. ನಾವು ಮಾತನಾಡ್ತಾ ಇರೋದು ಮಂಗಳೂರಿನ ಮಳಲಿ. ದರ್ಗಾ ಇದೆ, ಆದರೆ ಹಿಂದೆ ದೇಗುಲ ಇತ್ತು ಅನ್ನೋ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಾಂಬೂಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ತಾಂಬೂಲ ಪ್ರಶ್ನೆಯಲ್ಲಿ ದೈವ ಸಾನ್ನಿಧ್ಯದ ಕುರುಹು ಇರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅಲ್ಲಿ ಆರಾಧನೆಯಾದ ಬಗ್ಗೆ ಕೂಡ ಕಂಡು ಬಂದಿದೆ. ಪೂರ್ವ ಕಾಲದಲ್ಲಿ ಮಠವಾಗಿತ್ತು ಅನ್ನೋ ಸೂಚನೆ ಕೂಡ ಸಿಕ್ಕಿದೆ. ಹಿಂದಿದ್ದ ಮಠ ನಾಶ ಆಗೋಕೆ ಜೀವಹಾನಿ ಕಾರಣ ಅಂತ ಕೂಡ ಸೂಚಿಸಲಾಗಿದೆ. ಎಲ್ಲಾ ದೋಷಗಳಿಗೆ ಈಗ ಪರಿಹಾರ ಆಗೋದು ಬಾಕಿ ಇದೆ ಅಂತ ಹೇಳಿ ತಾಂಬೂಲ ಪ್ರಶ್ನೆ ಸಂದರ್ಭದಲ್ಲಿ ಸೂಚನೆಗಳು ವ್ಯಕ್ತವಾಗಿದೆ. ತಾಂಬೂಲ ಪ್ರಶ್ನೆಯಲ್ಲಿ ದೈವ ಸಾನ್ನಿಧ್ಯದ ಸತ್ಯವನ್ನ ದೈವಜ್ಞ ಗೋಪಾಲಕೃಷ್ಣ ಪನಿಕ್ಕರ್ ಅವರು ತಿಳಿಸಿದ್ದಾರೆ. ಯೋಗದೃಗ್ವರ್ಗವಶಗ ಶನಿ ಮೂಲಾರೂಢ ರಾಶಿ. ಆ ಮೂಲಾರೂಢ ರಾಶಿ ಹೇಳುವಾಗ ಸಿಂಹರಾಶಿಯ. ಆ ಸಿಂಹರಾಶಿ ಹೇಳೋ ಅದರ ವ್ಯಾಪ್ತಿ, ಈ ಜಾಗೆಯ ವ್ಯಾಪ್ತಿ ಹೇಳೋ ಏನೋ ಒಂದು ಎತ್ತರ ಇರುವ ಒಂದು ಪ್ರದೇಶವು ಸಹ ಇದಕ್ಕೆ ಸೇರುವ ಒಂದು ರಾಶಿಯನ್ನು ಜಾಗೆ ಉಂಟು ಎಂದು ಹೇಳಬೇಕು. ಎತ್ತರ ಇದ್ದ ಪ್ರದೇಶ ಸ್ಥಾನಂ ಮೃಗೇಂದ್ರಸ್ಯದು ತುಂಗದೇಶವು ಗೋಕ್ಷೇತ್ರ ದೇವ ದ್ವಿಜವಾಸ ಭೂಮಿ. ಆ ಮೂಲಾರೂಢ ರಾಶಿ ಅದು ಸಿಂಹರಾಶಿಯಲ್ಲಿ. ತಾಂಬೂಲಾರೂಢ ರಾಶಿಯ ಮೂಲಾರೂಢ ರಾಶಿ ಸಿಂಹರಾಶಿಯ. അപ്പം അതും ഒന്ന് ಚಿಂತನೆ ಮಾಡಬೇಕಾದ ವಿಷಯ ಉಂಟು. ಎತ್ತರ ಇದ್ದ ಪ್ರದೇಶ ಯಾವ ದಿಕ್ಕಿಗೆ ಅದೆಲ್ಲ ಹುಡುಕಬೇಕು. ಆ ಹುಡುಕುವಾಗ ಮಾತ್ರ ಈ ಚೈತನ್ಯ ಯಾವ ರೀತಿಯಲ್ಲಿ ಬೇಕು, ಯಾವ ರೀತಿಯಲ್ಲಿ ಆಗ್ತದೆ ಅಂದರೆ ಚಿಂತನೆ ಮಾಡಲಿಕ್ಕೆ ಆಗುದು. ಏನೋ ಒಂದು ಉಪಾಧಿಗಳು ಮತ್ತೊಂದು ಕಡೆಗೆ ತಗೊಂಡು ಹೋಗಿದೆ എന്നല്ലാതെ ಪೂರ್ಣ ಚೈತನ್ಯಗಳು ಆ ಸಂಕಲ್ಪಗಳು ಎಲ್ಲ ಇದರ ಈ ಹೇಳಿದ ಜಾಗೆಯಲ್ಲಿ ಹುಡುಕುವಾಗ ಸಿಗ್ತದೆ. ಕುರುಕ್ಷೇತ್ರ ಅದೇ ಮಠ ಸಂಬಂಧವಾದ ಆರಾಧನೆയാണ് ಪೂರ್ವಕಾಲದಲ್ಲಿ ಇದ್ದದ್ದು. ಅದು ಮಾತ್ರ ಅಲ್ಲ, ಇದಕ್ಕೆ ಏನು ಶೈವಾಂಶ ಸಂಬಂಧವಾದ ಕೆಲವು ಕಾರ್ಯಗಳು. ಅದರ ಶೈವಾಂಶ ಗುರುಮಠ ಎಂದು ಹೇಳುವಾಗ ಆ ಗುರುಮಠ ಸಂಕಲ್ಪದಲ್ಲಿ ಜಪ ಧ್ಯಾನ ತಪಸ್ಸಿಸ್ರೋ ಧನ ಪಂಚಮ ಧರ್ಮತಃ. ಜಪಸ್ಥಾನಂ ಎರಡನೇ ಭಾವ, ಧ್ಯಾನಸ್ಥಾನಂ 5ನೇ ಭಾವ, ತಪಸ್ಥಾನಂ 9ನೇ ಭಾವ. ಆ ಜಪಸ್ಥಾನಪದಿಯಾದ ಗ್ರಹಂ ಉಪಜಯಸ್ಥಾನದಲ್ಲಿ ಉಂಟು. ಗ್ರಹಂ ಶನಿ. ಧ್ಯಾನ ಸ್ಥಾನದಲ್ಲಿ ಇರುವುದು ಶುಕ್ರನ. ಆ ಗುರುವಿನ ಉಪಾಸನಾ ಮೂರ್ತಿ ಯಾವುದು? ಆ ಶುಕ್ರನ್ ವರ್ಗೋತ್ತಮ ಅಂಶವನ್ನು ಕೊಟ್ಟು ನಿಲ್ಲುವುದಲ್ಲಿ ಕಾಲದಲ್ಲಿ ಆ ತ್ರಿಪುರರ ದಹನಂ ಹೇಗೆ ಮಾಡಿದೆಯೋ ಅದೇ ಥರದಲ್ಲಿ ನಾಶಾದ ಒಂದು ಜಾಗ. ಆ ನಾಶಾದ ಜಾಗೆಯಲ್ಲಿ ಆ ಶುಕ್ರನ ಅಂಶಗവും ಬರುವಾಗ ದಗ್ಧಂ ಯದೃಕ್ಷಂ ಖಜರೇಣ ಪಶ್ಚಾತ್ ಶುಕ್ರಾಂಶಯೋಗಾದ್ ಉಪಬೃಂಹತೆ ಮೇಲೆ ಬರಲಿಕ್ಕೆ ಸಮಯ ಆಯಿತು. ಯಾವುದೋ ಒಂದು ಕಾಲದಲ್ಲಿ ನಾಶ ಮಾಡಿದ ಜಾಗ ಅದು. ಆ ನಾಶ ಆದ ಜಾಗೆಯಲ್ಲಿ ಈಗ ಸಮಯ ಒತ್ತು ಬಂದಿದೆ. ಇದು ಒಂದು ದೇವಾರಾಧನಾ ಅಂತ ಹೇಳುವಾಗ ಏನು, ದೇವಾರಾಧನಕ್ಕೆ ಒಂದು ಪ್ರಾಧಾನ್ಯ ಉಂಟಲ್ಲ. ನಮ್ಮ ಹಿಂದೂ ಧರ್ಮ എന്ന് ಹೇಳುವಾಗ ಹಿಂದೂ ಧರ್ಮದಲ್ಲಿ ಆರಾಧನಕ್ಕೆ ವೈಶಿಷ್ಟ್ಯ ಉಂಟು. ಮತ್ತೆಲ್ಲ ತರದಲ್ಲಿ ಇರುವ ಆರಾಧನಾ ತರ ಅಲ್ಲ ಹಿಂದೂ ಧರ್ಮದ ಆರಾಧನಾ. ಉಪಾಸಕನಾದ ಒಂದು ಗುರು ಸಂಕಲ್ಪ ಮಾಡಿ ಆರಾಧನಾ ಮಾಡಿದ ಜಾಗ್ಯ. ಬಾರದ ಕೆಲವು ಮಾತುಗಳು ಕಾರ್ಯಗಳೆಲ್ಲ ಆದ ನಂತರ ಆ ಸಾನ್ನಿಧ್ಯಕ್ಕೆ ಸಂಬಂಧ ಇದ್ದ ವಿಭಾಗದವರು ಆ ಜಾಗ ಬಿಟ್ಟು ಮತ್ತೊಂದು ಕಡೆಗೆ ಹೋಗಿದೆ ಹೇಳಬೇಕು. ಹೋಗಿದೆ ಎಂದು ಹೇಳುವಾಗ ಕೆಲವು ಉಪಾಧಿಗಳು ತಕ್ಕೊಂಡು ಹೋಗಿದೆ ಎಂದು ಹೇಳಲಿಕ್ಕೆ ಅಲ್ಲದೆ ಪೂರ್ತಿ ಉಪಾಧಿಗಳು ತಕೊಂಡು ಹೋಗಿದೆ ಎಂದು ಹೇಳುವ ಲಕ್ಷಣಗಳಿಲ್ಲ. ಸಾನ್ನಿಧ್ಯವಿದೆ. ಇದರ ವ್ಯಾಪ್ತಿಯು ಸಹ ಸ್ವಲ್ಪ ವಿಶಾಲವಾಗಿ ಕಾಣುವುದುಂಟು. ಅದೆಲ್ಲ ಸಮನ್ವಯ ರೂಪದಲ್ಲಿ ನಾವು ಕ್ಷಮೆಯಲ್ಲಿ ಕೂತುಕೊಂಡು ಚಿಂತನೆ ಮಾಡಿ ಅದು ಹೇಗೆ ಮುಂದರಿಸಬೇಕು ಎನ್ನೆಲ್ಲ ಚಿಂತನೆ ಮಾಡಿ ಊರಿಗೇನು ತೊಂದರೆ ಆಗದ ರೀತಿಯಲ್ಲಿ ಮುಂದರಿಸಬೇಕು ನಾವು ನನಗೆ ಹೇಳಲಿಕ್ಕೆ. ಅದು ಕಾರಣ ಧನುರಾಶಿയാണ്. ಒಂದೊಂದೇ ರಾಶಿಗೆ ಒಂದೊಂದೇ ಪ್ರಕೃತ ಉಂಟು ಅಂತ ಹೇಳಿ ಆಯಿತು. ഇപ്പോൾ ಒಂದು ಸಾನ್ನಿಧ್ಯ ನಾಶ ಆದ ಜಾಗೆಯಲ್ಲಿ
ಮತ್ತೊಂದು ಸಾನ್ನಿಧ್ಯ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ವಾಸ್ತುನಿಯಮ ಪ್ರಕಾರവും ಆ ಥರದಲ್ಲಿയാണ് ಹೇಳೋದು. ಅದೇ ಥರದಲ್ಲಿ ಅವರು ಯಾರ ಕೈಯಲ್ಲಿ ಭೂಮಿ ಉಂಟೋ ನನಗೆ ಗೊತ್ತಿಲ್ಲ, ಆದರೂ ಸಹ ಆ ಭೂಮಿಯಲ್ಲಿ ಇದ್ದವರಿಗೂ ಸಹ ಈ ಚೈತನ್ಯಂ ಈಗ ಮುಟ್ಟಿ ಆಯಿತು. ನಾವು ಎಬ್ಬಿಸಿಲ್ಲ, പക്ഷേ ಆ ಒಂದು ಸಾನ್ನಿಧ್ಯಕ್ಕೆ ನಮಗೊಂದು ಸ್ಪಂದನ ಕೊಟ್ಟಿದೆ. ಆ ಸ್ಪಂದನ ಕೊಟ್ಟ ನಂತರ ಅದು ಅದೇ ಥರದಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ. ಅದರ ವ್ಯವಸ್ಥೆ ಮಾಡಲಿಕ್ಕೆ ಇದ್ದ ಜವಾಬ್ದಾರಿ ಆ ಭೂಮಿ ಯಾರ ಕೈಯಲ್ಲಿ ಉಂಟೋ ಅವರಿಗೂ ಸಹ ಉಂಟು, ಜವಾಬ್ದಾರಿ ಉಂಟು. ಆ ಮುಟ್ಟಿದ ನಂತರ ಅದು ಕರೆಕ್ಟಾಗಿ ಅದು ಮಾಡದಿದ್ದರೆ ಊರಿಗೆ ಪೆಟ್ಟು ಬೀಳ್ತದೆ, ಊರಿಗೆ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಲ್ಲಿ ಪ್ರಯತ್ನ ಮಾಡಿ ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅದೇ ರೀತಿಯಲ್ಲಿ ಕ್ಷಮೆಯಲ್ಲಿ ಮುಂದುವರಿಸಬೇಕು. ನಾನು ಈ ಪ್ರಶ್ನೆಯಲ್ಲಿ ಹೇಳಬೇಕಾದ ಒಂದು ವಿಷಯ. ಮಳಲಿಯ ಮಸೀದಿಯ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ದೇಗುಲದ ಕುರುಹುಗಳು ಪತ್ತೆಯಾಗಿತ್ತು. ಇದು ಯಾವ ದೈವ ಸನ್ನಿಧಿ? ಮುಂದೆ ಹಿಂದೂ ಧರ್ಮವನ್ನ ಪಾಲನೆ ಮಾಡುವವರು ಮಾಡಬೇಕಾದ ಕ್ರಮಗಳೇನು? ಇಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವಾಗಿ ಇವತ್ತು ತಾಂಬೂಲ ಪ್ರಶ್ನೆ ಅಥವಾ ಆರೂಢ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅಷ್ಟಮಂಗಲ ಪ್ರಶ್ನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕು ಅನ್ನೋ ಸೂಚನೆಯ ಜೊತೆಗೆ ಇಲ್ಲಿ ದೇಗುಲ ಇದ್ದಿದ್ದು ನಿಜ, ಶೈವ ಪರಂಪರೆಗೆ ಸಂಬಂಧಪಟ್ಟ ಧ್ಯಾನ ಕೇಂದ್ರ ಇತ್ತು, ಹಾಗೆ ದೈವಿ ಕಳೆ ಕೂಡ ಇಲ್ಲಿ ಇದ್ದ ಕುರುಹುಗಳು ಪತ್ತೆಯಾಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವ ಒಂದಷ್ಟು ಸೂಚನೆಗಳು. ಹೀಗಾದ್ರೆ ಇವತ್ತು ಏನು ತಾಂಬೂಲ ಪ್ರಶ್ನೆ ಅಥವಾ ಆರೂಢ ಪ್ರಶ್ನೆಯನ್ನ ಕೇಳಲಾಗಿದೆ, ಇದರಿಂದ ಬಂದಿರುವ ಸೂಚನೆಗಳ ಪೂರ್ಣ ಪ್ರಮಾಣದ ಜ್ಞಾನವನ್ನು ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಹಾಗೆ ಯಾರೆಲ್ಲ ಇಲ್ಲಿ ದೇಗುಲ ಇತ್ತು ದೇಗುಲವನ್ನೇ ಮಾಡಬೇಕು ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ, ಇವರು ಮುಂದೆ ಕೈಗೊಳ್ಳಬೇಕಾಗಿರುವ ಕ್ರಮಗಳು ಏನು? ಕಾನೂನಾತ್ಮಕ ಸಂಕಷ್ಟಗಳು ಎದುರಾಗುತ್ತಾ? ಸರ್ಕಾರ ಇದಕ್ಕೆ ಸ್ಪಂದನೆಯನ್ನ ಕೊಡುತ್ತಾ? ಹಾಗೆ ಮತ್ತೊಂದು ಧರ್ಮ ಮತ್ತೊಂದು ಸಮುದಾಯದಿಂದ ಇದಕ್ಕೆ ವಿರೋಧ ವ್ಯಕ್ತವಾಗುತ್ತಾ ಅಥವಾ ಸಲೀಸಾಗಿ ಎಲ್ಲವೂ ಕೂಡ ಸೌಹಾರ್ದಯುತವಾಗಿ ಪರಿಹಾರ ಆಗುವ ಸೂಚನೆಗಳು ಇವತ್ತಿನ ಪ್ರಶ್ನೆಯ ಸಂದರ್ಭದಲ್ಲಿ ಉತ್ತರ ಲಭ್ಯವಾಗಿದೆಯಾ? ಇಂಥ ಅನೇಕ ಪ್ರಶ್ನೆಗಳು ನಮಗೆ ನಿಮಗೆ ಎಲ್ಲರಿಗೂ ಇದೆ. ಇದ್ರ ಬಗ್ಗೆ ಉತ್ತರವನ್ನ ಕೊಡಲಿಕ್ಕೆ ನಮ್ಮ ಜೊತೆಯಲ್ಲಿ 4 ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ನಾಗರಾಜ ನಕ್ಷತ್ರಿಗಳು, ಆಧ್ಯಾತ್ಮಿಕ ಚಿಂತಕರು, ಹಾಗೆ ಜ್ಯೋತಿಷ್ಯ ವಿದ್ವಾನರು ಕಬಿಯಾಡಿ ಜಯರಾಮಾಚಾರ್ಯರು, ಹಾಗೆ ವಜ್ರದೇಹಿ ಮಠದಿಂದ ರಾಜಶೇಖರಾನಂದ ಸ್ವಾಮೀಜಿಗಳು ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ, ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಭಾರತ ಸಂತ ಸಮಿತಿ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಗಳು. ಈ 4 ಜೊತೆ ಕೂಡ ನಾನು ಇವತ್ತೇನು ತಾಂಬೂಲ ಪ್ರಶ್ನೆ ಅಥವಾ ಆರೂಢ ಪ್ರಶ್ನೆಯನ್ನ ಕೇಳಲಾಗಿದೆ ಇದರ ಕುರಿತಾಗಿ ನಮಗೆ ನಿಮಗಿರುವ ಸಂದೇಹಗಳನ್ನ ಬಗೆಹರಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ 9 ತಾಂಬೂಲವನ್ನ ಅಥವಾ ವೀಳ್ಯದ ಎಲೆಯನ್ನ ತೆಗೆಯಲಾಗಿದೆ. ಇವತ್ತು ಒಂದೊಂದು ಎಲೆ ಕೂಡ ಪ್ರತ್ಯೇಕವಾದ ಸೂಚನೆಯನ್ನ ನೀಡ್ತಾ ಹೋಗಿದೆ. ಅದರ ಪ್ರತ್ಯೇಕವಾಗಿ ಒಂದೊಂದು ಎಲೆಯಿಂದ ಕೂಡ ವ್ಯಕ್ತವಾಗಿರುವ ಸೂಚನೆಗಳು ಏನು, ಇದನ್ನ ಕೂಡ ನಿಮ್ಮ ಮುಂದೆ ವಿಸ್ತೃತವಾಗಿ ನಾವು ಮುಂದಿನ ಹಂತದಲ್ಲಿ ವಿವರಣೆಯನ್ನು ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈಗ ನಾಗರಾಜ ನಕ್ಷತ್ರಿಗಳೇ, ತಾಂಬೂಲ ಪ್ರಶ್ನೆ ಅಂತ ಕೆಲವರು ಕರೀತಾರೆ, ಕೆಲವರು ಆರೂಢ. ಅಷ್ಟಮಂಗಲ ಪ್ರಶ್ನೆಯೇ ಆಗಬೇಕು ಅಂತ ಹೇಳಿ ಇವತ್ತು ಪ್ರಶ್ನೆ ಸಂದರ್ಭದಲ್ಲಿ ಕೂಡ ಸೂಚನೆಯಾಗಿದೆ. ಇದ್ರ ಬಗ್ಗೆನೇ ಗೊಂದಲ ಇದೆ. ಇವತ್ತಾಗಿದ್ದು ಏನು, ತಾಂಬೂಲ ಪ್ರಶ್ನೆಯ, ಆರೂಢವಾ ಅಥವಾ ಅಷ್ಟಮಂಗಲವಾ ಅಂತ ತಮ್ಮ ಅಭಿಪ್ರಾಯ ಬಗ್ಗೆ? ಮುಖ್ಯವಾಗಿ ಜ್ಯೋತಿಷ್ಯದಲ್ಲಿ ಒಂದು ಕ್ಷೇತ್ರ ಅಥವಾ ಒಂದು ವಂಶದ ಬಗೆಗಿನ ಭೂತಕಾಲದ ಇತಿಹಾಸಗಳನ್ನು ಕಲೆ ಹಾಕುವಲ್ಲಿ ಪ್ರಥಮತಃ ಒಂದು ಆಳವಾದಂತಹ ಒಂದು ಪ್ರೊಸೀಜರ್ ಏನಿದೆ ಅದನ್ನು ಅಷ್ಟಮಂಗಲ ಅಂತ ಕರೀತಾರೆ. ಆಯಿತಾ? ಅದರ ಪ್ರೊಸೀಜರ್ ಬಹಳ ಆಳವಾದದ್ದಾಗಿರ್ತದೆ, ದೀರ್ಘವಾದಂತಹ ಒಂದು ವ್ಯವಸ್ಥೆಯಲ್ಲಿರುವಂಥದ್ದು. ಅದರ ಇನ್ನೊಂದು ಭಾಗವಾಗಿ ಚಿಂತನೆ ಮಾಡಲಿಕ್ಕೆ ಹೊರಟ್ರೆ, ಒಂದು ಸೂರ್ಯ ಉದಯಾನಂತರದಲ್ಲಿ ಇಟ್ಟ ರಾಶಿ, ಒಂದು ಸೂರ್ಯ ಅಸ್ತಮ ಆಗುವುದರ ಒಳಗೆ ತೆಗೆಯುವಂತಹ ಒಂದು ಪ್ರೋಸೆಸ್ಸನ್ನು ಅದನ್ನು ಆರೂಢ ಪ್ರಶ್ನೆ ಅಥವಾ ಸ್ವರ್ಣಾರೂಢ ಪ್ರಶ್ನೆ ಹೀಗೆ ಚಿಂತನೆ ಮಾಡ್ತಾರೆ. ಈ 2 ಪ್ರಶ್ನೆಯನ್ನು ಹೊರತುಪಡಿಸಿದಂತೆ ತಾಂಬೂಲ ಪ್ರಶ್ನೆ ಹೇಳುವಂತಹ ಒಂದು ವಿಧಾನವೂ ಕೂಡ ಇದೆ. ಅರ್ಥ ಆಯ್ತಾ? ಈ 3 ವಿಧಾನಗಳಿರುವಂಥದ್ದು ಸರಿಯಾದ ಕ್ರಮವೇ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಇವತ್ತು ಕೇವಲ ತಾಂಬೂಲ ಪ್ರಶ್ನೆಯ ಚಿಂತನೆ ನಡೆದಿದೆಯಾ ಅನ್ನುವ ಪ್ರಶ್ನೆಗೆ ಉತ್ತರ ಖಂಡಿತ ಕೇವಲ ತಾಂಬೂಲ ಪ್ರಶ್ನೆ ಅಲ್ಲಿ ನಡೀಲಿಲ್ಲ. ಸ್ವರ್ಣ ಆರೂಢ ಪ್ರಶ್ನೆ ಚಿಂತನೆಯನ್ನು ನಡೆಸಿದರೂ ಕೂಡ ಅದರ ಒಂದು ಭಾಗವಾಗಿ ತಾಂಬೂಲದ ಗಣನೆ ಹೇಳುವಂಥದ್ದು, ತಾಂಬೂಲಗಳಿಂದ ಚಿಂತನೆ ಮಾಡುವಂಥದ್ದು ಅನ್ನುವಂತಹ ಒಂದು ವಿಭಾಗ ಇದೆ. ಒಂದು ವೇಳೆ ಅಷ್ಟಮಂಗಲ ಪ್ರಶ್ನೆಯ ವಿಧಾನವನ್ನು ಅನುಕರಣೆ ಮಾಡಿದರೂ ಕೂಡ ಅಲ್ಲಿಯೂ ಕೂಡ ಅದರ ಒಂದು ಭಾಗವಾಗಿ ಸ್ವರ್ಣದ ಚಿಂತನೆ,
ತಾಂಬೂಲದ ಚಿಂತನೆ ಹೇಳುವಂಥದ್ದು ಇದ್ದೇ ಇರ್ತದೆ. ಹಾಗಾಗಿ ಒಂದೋ ಸ್ವರ್ಣಾರೂಢ ಪ್ರಶ್ನೆಯ ಚಿಂತನೆ ನಡೆದಿದೆ, ಅಥವಾ ಅಷ್ಟಮಂಗಲ ಚಿಂತನೆ ನಡೆದಿದ್ರೂ ನಡೆದಿರಬಹುದು. ಅಷ್ಟಮಂಗಲ ಚಿಂತನೆ ಹೇಳಿದ್ರೆ ಒಂದೇ ದಿನದಲ್ಲಿ ಪೂರ್ಣಗೊಳ್ಳುವಂತಹ ಒಂದು ವ್ಯವಸ್ಥೆ ಅಲ್ಲ. ಮತ್ತೆ ಇದೊಂದು ಕ್ಷೇತ್ರ, ಒಂದು ಸಾನ್ನಿಧ್ಯದ ನಿರ್ಣಯ ಇರುವುದರಿಂದ ದೀರ್ಘವಾದಂತಹ ಒಂದು ಗಣಿತಗಳು, ದೀರ್ಘವಾದಂತಹ ಭಾವಗಳ ಆಳಕ್ಕೆ ಹೋಗಿ ಅಧ್ಯಯನವನ್ನು ಮಾಡಿ ಅದರ ಮೂಲಕವಾಗಿ ಒಂದು ಬದಿಯಲ್ಲಿ ಅದೊಂದು ರೀತಿಯ ಕಾಂಟ್ರವರ್ಸಿಯ ಕೇಂದ್ರ ಬಿಂದುವು ಆಗಿರುವುದರಿಂದ ಒಂದು ನಿಖರವಾದಂತಹ ಉತ್ತರದ ನಿರೀಕ್ಷೆಯ ಅನಿವಾರ್ಯತೆಯ ಸಂದರ್ಭವೂ ಆಗಿರುವುದರಿಂದ ನನಗನ್ಸುತ್ತೆ ಒಂದು ಅಷ್ಟಮಂಗಲದ ಒಂದು ಪ್ರೋಸೆಸ್ ಇವತ್ತಿನಿಂದ ಆರಂಭ ಆಗಿರಬಹುದು. ಮೊನ್ನೆಯ ದಿವಸ ನನಗೆ ತಿಳಿದ ಮಾಹಿತಿಯ ಪ್ರಕಾರ ಅಷ್ಟಮಂಗಲ ಪ್ರಶ್ನೆಯನ್ನೇ ಇಡುವುದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಹೇಳುವಂತಹ ಒಂದು ಉತ್ತರ ಸಿಕ್ಕಿತ್ತು. ಅದರ ಆಧಾರದಲ್ಲಿ ಆ ಒಂದು ಪದ್ಧತಿಯನ್ನು, ಶಾಸ್ತ್ರದ ಅನುಕರಣೆಯನ್ನು ಇವತ್ತಿನಿಂದ ಮಾಡಿರಬಹುದು. ಅದರ ಪೂರ್ವಭಾವಿಯಾಗಿ ಸ್ವರ್ಣ ಮತ್ತು ತಾಂಬೂಲಗಳ ಚಿಂತನೆಯ ವ್ಯವಸ್ಥೆಗಳು, ಶಕುನಗಳು ಇದೆಲ್ಲವುದು ಆರಂಭದಲ್ಲಿ ಆಗುತ್ತಾ ಹೋಗುತ್ತದೆ. ಅದರ ಒಂದಷ್ಟು ಸಾರಗಳು ಇವತ್ತು ನಮಗೆ ಸಿಕ್ಕಿರಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರಿ ಆಚಾರ್ಯರೇ, ಈಗ ಆರೂಢ ಪ್ರಶ್ನೆ ಅಂತಾನೆ ನಾವು ಗಮನಿಸಿದ್ರೆ ನನ್ನ ತಿಳುವಳಿಕೆ ಬಹಳ ಕಡಿಮೆ, ತಪ್ಪಿದ್ರೆ ತಿದ್ದಿ, 5 ರಾಶಿಗಳು ಬಹಳಷ್ಟು ಪ್ರಮುಖ ಅಂತ ನಾನು ತಿಳ್ಕೊಂಡೆ. ಮೊದಲನೇದಾಗಿ ಆರೂಢ, ಹಾಗೆಯೇ ಚಂದ್ರದೃಷ್ಟ, ತಾಂಬೂಲ, ಉದಯ, ಸ್ಪಷ್ಟಾಂಗ, ಛತ್ರ, ಇವೆಲ್ಲದರ ಸಿಗ್ನಿಫಿಕೆನ್ಸ್ ಏನು? ಇದರಿಂದ ಇಲ್ಲೇನು ಸಮಸ್ಯೆ ಉದ್ಭವ ಆಗಿದೆಯಲ್ಲ, ಇದು ಮಂದಿರವೋ ಮಸೀದಿಯೋ? ಮಂದಿರನೇ ಆದರೆ ಮುಂದೇನು ಮಾಡಬೇಕು? ಈ 5 ರಾಶಿಗಳ ಆಧಾರದ ಮೇಲೆ ನಮಗೆ ಸಮಸ್ಯೆಗೆ ಉತ್ತರ ಸಿಗುತ್ತಾ ಅಂತ ಹೇಳಿ. 5 ರಾಶಿ ಅಲ್ಲ, ಅದು 5 ವಿಭಾಗ. ಆರೂಢ ಅಷ್ಟಮಂಗಲ ಪ್ರಶ್ನೆ ಅದರದ್ದಾದಂಥ ಒಂದು ಪ್ರಭೇದ ಆರೂಢ ಪ್ರಶ್ನೆ. ದೇವಾಲಯಕ್ಕೆ ಸಂಬಂಧಪಟ್ಟು ದೇವ ಪ್ರಶ್ನೆ ಅಂತ ಒಂದು ವಿಭಾಗ ಬರ್ತದೆ. ಯಾವುದೇ ದೇವಾಲಯದ ಬಗೆಗಿನ ಪ್ರಶ್ನೆ ನೋಡಬೇಕಾದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ನಿಯಮ ಅಷ್ಟಮಂಗಲ ಪ್ರಶ್ನೆಯನ್ನೇ ನೋಡಬೇಕು ಅಂತ. ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳಿದರೆ ಪೃಚ್ಛಕ ಯಾರು ಆ ಪ್ರಶ್ನೆಯನ್ನು ಕೇಳುವುದಕ್ಕೆ ಜ್ಯೋತಿಷಿಯನ್ನು ಸಂಪರ್ಕಿಸುತ್ತಾನೋ ಅವನು ಹೋಗುವ ಕ್ರಮ, ಅಲ್ಲಿ ಅವರನ್ನು ಭೇಟಿಯಾಗುವ ಕ್ರಮ, ಅನಂತರ ಅದರ ಜ್ಯೋತಿಷಿ ಆ ಪ್ರಶ್ನೆಶಾಸ್ತ್ರದ ಪ್ರಶ್ನೆಗೆ ಒಳ್ಳೆ ದಿನ ನಿರ್ಣಯ ಮಾಡಿ ಅಲ್ಲಿಗೆ ಬರುವಾಗ ದಾರಿಯಲ್ಲಿ ಅವ ಕಂಡ ಶಕುನ, ಆ ಪ್ರದೇಶಕ್ಕೆ ಪ್ರವೇಶ ಆದಂತಹ ಶಕುನ, ಇದು ಒಂದು ಶಕುನ ಲಕ್ಷಣಗಳು. ಅನಂತರ ಅಲ್ಲಿ ಕುಳಿತುಕೊಂಡ ನಂತರ ಅದಕ್ಕೆ ಮಂಡಲ ಲೇಖನ ಅಂತ ಬರೀತಾರೆ. ಅಂದರೆ 12 ರಾಶಿಗಳದ್ದ ಅಂತ ರಾಶಿ ಕುಂಡಲಿ ಬರೀತಾರೆ, ಅಲ್ಲಿ ಅವರು ಬರೆದಿದ್ದಾರೆ. ಹಾಗೆ ಆ ರಾಶಿ ಕುಂಡಲಿ ಬರೆಯುವಾಗ ಅದರದ್ದಂಥ ರೇಖಾ ವಿನ್ಯಾಸ ಯಾವುದರಿಂದ ಹೇಗೆ ಆಗ್ತದೆ, ಯಾಕಂದರೆ ಯಾರೋ ಒಬ್ಬರು ಬರೀತಾರೆ, ಬರೆದಾಗ ಅವರು ಯಾವ ದಿಕ್ಕಿನಿಂದ ಶುರು ಮಾಡ್ತಾರೆ ಅಂತ ಹೀಗೆ ಲೇಖನ. ಅನಂತರ ದೀಪವನ್ನು ತಂದಿಡ್ತಾರೆ, ಪೃಚ್ಛಕರ ಕುಟುಂಬದವರು ಯಾರೋ ಒಂದು ದೀಪ ತಂದಿಡ್ತಾರೆ. ಆ ದೀಪದ ಲಕ್ಷಣ, ಅದರಲ್ಲಿ ದೀಪ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೋ ಅಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೋ ಇತ್ಯಾದಿ ದೀಪ ಲಕ್ಷಣ. ಹಾಗೆ ಶಕುನ ಲಕ್ಷಣ, ದೀಪ ಲಕ್ಷಣ, ಅನಂತರ ಸ್ವರ್ಣ ಲಕ್ಷಣ. ಮಗು ಒಂದು 12 ರಾಶಿಗಳ ಬಗ್ಗೆ ಏನೂ ಅನುಭವ ಇಲ್ಲದ ಗಂಡು ಅಥವಾ ಹೆಣ್ಣು ಮಗು, ಅದರ ಪುಷ್ಪ, ಮಂತ್ರಾಕ್ಷತೆ, ವೀಳ್ಯದೆಲೆ ಮತ್ತು ಸ್ವರ್ಣವನ್ನು ಮಗುವಿನ ಕೈಯಲ್ಲಿ ಕೊಟ್ಟು ಅದು ಮಂಡಲಕ್ಕೆ ಸುತ್ತು ಬಂದು ಅಲ್ಲಿ ಇಡ್ಲಿಕ್ಕೆ ಹೇಳ್ತಾರೆ, ಅದು ಇಡ್ತಾರೆ. ನವಗ್ರಹರದ್ದಾದಂಥ ಒಂದು ಮಂಡಲ ಬರೆದು ಪೂಜೆ ಮಾಡುವ ಕ್ರಮವು ಅಷ್ಟಮಂಗಲ ಪ್ರಶ್ನೆಯಲ್ಲಿದೆ. ಹಾಗೆ ಪೂಜೆ ಮಾಡಿಕೊಂಡು ಯಾವುದೋ ಒಂದು ರಾಶಿಯ ಮೇಲೆ ಆ ಮಗು ಇಡ್ತದೆ, ಅದು ಆರೂಢ ಅಂತ ನಿಶ್ಚಯಿಸಲ್ಪಡ್ತದೆ. ಹಾಗೆ ಆರೂಢ ಚಿಂತನೆ, ಅದು ಆ ಸ್ವರ್ಣ ಹೇಗಿದೆ, ನತ ಆಗಿದೆಯೋ ಉನ್ನತ ಆಗಿದೆಯೋ ಯಾವ ಥರದ ಸ್ಥಿತಿಯಲ್ಲಿದೆ ಅಂತ ಅನ್ನೋದನ್ನು ನಿರ್ಣಯ ಮಾಡಿಕೊಂಡು ಅದರ ಪ್ರಕಾರದಲ್ಲಿ ಅದರದ್ದಂಥ ನಿರ್ಣಯ. ಆನಂತರ ದೀಪ ಲಕ್ಷಣ, ಆ ದೀಪ ಇಟ್ಟಾಗ ಆ ಮೊದಲು ದೀಪ ಲಕ್ಷಣ, ಅನಂತರ ಇದು ಲಕ್ಷಣ. ಆನಂತರ ತಾಂಬೂಲ ಕೊಡ್ಲಿಕ್ಕೆ ಹೇಳ್ತಾರೆ. ಒಂದು ರಾಶಿ ತಾಂಬೂಲವನ್ನು ಒಂದು ಕಟ್ಟಿನಿಂದ ಒಂದಷ್ಟು ತಾಂಬೂಲವನ್ನು ತೆಗೆದುಕೊಡ್ಲಿಕ್ಕೆ ಹೇಳ್ತಾರೆ. ಅದರಿಂದ 9 ಅಲ್ಲ 12 ರಾಶಿಗಳ ಬಗ್ಗೆ, 12 ರಾಶಿಗಳದ್ದಾದಂಥ ಚಿಂತನೆಯ ಮುಖಾಂತರ ಅಲ್ಲಿ ದೇವಾಲಯ ಪ್ರಶ್ನೆಯಲ್ಲಿ 12 ಭಾವಗಳಲ್ಲಿ ದೇವಾಲಯದ 12 ವಿಚಾರಗಳ ಚಿಂತನೆ ನಡೀತದೆ. ಆ ಎಲೆಗಳ ಆಧಾರದಲ್ಲಿ ಅದು ಹೇಗಿದೆ ಅನ್ನೋದರ ಪ್ರಕಾರದಲ್ಲಿ 1ನೇ ಭಾವದಿಂದ ಬಿಂಬ, 5ನೇ ಭಾವದಿಂದ ಸಾನ್ನಿಧ್ಯ, 8ನೇ ಭಾವದಿಂದ ಮಹಾಸಾನ್ನಿಧ್ಯ, ದ್ವಿತೀಯದಿಂದ ಆದಾಯದ ಸ್ಥಿತಿ, ಆಮೇಲೆ ಅವರದ ಕೆಲಸಗಾರರ ಸ್ಥಿತಿ, ಅಂತ್ಯತಸ್ತು ಆಚಾರ್ಯಂ, ಕೊನೆಗೆ ಅರ್ಚಕರ ಪರಿಸ್ಥಿತಿ, ಆಮೇಲೆ 9ನೇ ಭಾವದಿಂದ ಮುಕ್ತೇಶ್ವರರ ಸ್ಥಿತಿ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡುತ್ತದೆ. ಅದರಲ್ಲಿ ಮತ್ತೆ ರಾಶಿ ಕವಡೆ ಇಟ್ಟುಕೊಂಡು ಭೂತ 8 ಅದರಲ್ಲಿ ಒಂದು 3 ವಿಭಾಗವನ್ನು ಮಾಡಿ 8 ಇದರ ಕವಡೆಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ಭೂತ ಭವಿಷ್ಯತ್ ವರ್ತಮಾನ ಅಂತ ಚಿಂತನೆ ಮಾಡಿಕೊಂಡು ಭೂತಕಾಲದಲ್ಲಿ ಹೇಗಿತ್ತು, ವರ್ತಮಾನದಲ್ಲಿ ಹೇಗಿತ್ತು, ಮತ್ತು ಭವಿಷ್ಯತ್ ಕಾಲದಲ್ಲಿ ಹೇಗಿರ್ತದೆ ಅನ್ನುವುದನ್ನು ಚಿಂತನೆ ಮಾಡ್ತಾರೆ. ಆ ಪ್ರಶ್ನೆಯಲ್ಲಿ ಇಡ್ತಾ ಇರುವಾಗ ಅವರು
ಬಹಳ ಚೆನ್ನಾಗಿ ಹೇಳಿದರು. ಸಿಂಹ ರಾಶಿ ಬಂತು ಪ್ರಶ್ನೆಯಲ್ಲಿ. ಸಿಂಹ ರಾಶಿ ಬಂದಾಗ ಅದರಲ್ಲಿ ಮಾರ್ತಾಂಡೋದಯ ದೃಷ್ಟಿ ಕೇಂದ್ರಗತಯ ಸಿಂಹಸ್ಯ ಲಗ್ನ ಸ್ಥಿತಿ ಅಂತಂದರೆ ಸಿಂಹ ರಾಶಿ ಬಂದರೆ ಅದಕ್ಕೆ ಸಿಂಹಕ್ಕೆ ರವಿ ಅಧಿಪತಿ. ಹಾಗಾದ್ದರಿಂದ ಅದು ರವಿಯ ಸನ್ನಿಧಾನ ಉಳ್ಳದು. ಸಿಂಹರಾಶಿ ಆದದ್ರಿಂದ ಅದು ಒಂದು ಪರ್ವತ ಪ್ರದೇಶ. ಸಿಂಹರಾಶಿಗೆ ಒಂದು ಲಕ್ಷಣ ಕೊಟ್ಟಿದ್ದಾರೆ. ಪರ್ವತ ಪ್ರದೇಶದ ಎತ್ತರದ ಸ್ಥಿತಿಯಲ್ಲಿ ಸಿಂಹಗಳು ಸಂಚರಿಸುವಂತಹ ಒಂದು ವಿಭಾಗ, ಕಾಡಿನ ಎತ್ತರ ಪ್ರದೇಶದಲ್ಲಿ ರಾಜನಾದಂಥ ಸಿಂಹ ಸಂಚರಿಸುವಂತಹ ಪರಿಸ್ಥಿತಿ ಆದದ್ರಿಂದ ಇದು ಪರ್ವತ ಪ್ರದೇಶದ ತರದಲ್ಲಿ ಎತ್ತರದಲ್ಲಿ ಇದ್ದಂತಹ ಒಂದು ಪ್ರದೇಶ ಆಗಿತ್ತು. ಶಿವನ ಆಲಯ ಆಗಿತ್ತು ಅಂತ. 5ನೇ ಭಾವ ಮತ್ತು 8ನೇ ಭಾವ, 5ನೇ ಭಾವದ ಅಧಿಪತಿ ಗುರು ಆಗಿದ್ದಾನೆ ಸಿಂಹರಾಶಿಗೆ, 8ನೇ ಭಾವಾಧಿಪತಿಯು ಗುರು ಆಗಿದ್ದು ಅಲ್ಲಿ ಗುರುವೇ ಇದ್ದಾನೆ 8ನೇ ಭಾವದಲ್ಲಿ. ಹಾಗಾದ್ದರಿಂದ ಅದು ಸರ್ವೇಶ್ವರ ಕಾರಕ ಗುರು. ಹಾಗಾದ್ದರಿಂದ ಅಲ್ಲಿ ಶಿವನ ಸನ್ನಿಧಾನ, ಅದು ಪವರ್ಫುಲ್ ಆದಂಥ ಒಂದು ಶಿವನ ಸನ್ನಿಧಾನ ಇತ್ತು. ಅದು ಗುರು ಮತ್ತು ಶುಕ್ರರದ ಅಂತ ಯೋಗಫಲ ಗುರು ಅಷ್ಟಮದ ಸ್ಥಿತಿಯಲ್ಲಿ ಇರುವುದರಿಂದ ಅದಕ್ಕೆ ಮಠಮಾನ್ಯದ ಒಂದು ಲಕ್ಷಣಗಳು ಇತ್ತು. ಇತ್ಯಾದಿಗಳನ್ನೆಲ್ಲ ಚಂದದಲ್ಲಿ ಅವರು ಒಳ್ಳೆ ತಿಳಿದ ತಜ್ಞರು ಅವರು ತಿಳಿಸ್ತಾ ಇದ್ದಾರೆ. ಈ ಎಲೆಗಳ ಬಗ್ಗೆನೇ ಪ್ರತ್ಯೇಕವಾಗಿ ಒಂದೊಂದೆಲೆ ಏನೇನು ಸೂಚಿಸ್ತು ಅನ್ನೋದ್ರ ಬಗ್ಗೆನೇ ವಿವರವಾಗಿ ನಿಮ್ಮ ಹತ್ರ ಕೇಳೋದಿದೆ. ಅದಕ್ಕಿಂತ ಮುಂಚೆ ರಾಜಶೇಖರಾನಂದ ಸ್ವಾಮೀಜಿ ಅವರೇ, ಈಗ ಈ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತು ಅದು ಇದಕ್ಕಿಂತ ನಿಮ್ಮ ಹತ್ರ ಕೇಳಬೇಕಾಗಿರೋದೇನು ಅಂತಂದ್ರೆ, ನೀವು ಆಗು ಹೋಗುಗಳು, ಸಮಾಜದಲ್ಲಿ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳು, ಇದರ ಆಧಾರದ ಮೇಲೆ ಮಾತನಾಡೋದೇಜು ಹೀಗಾಗಿ ಕೇಳ್ತಾ ಇದ್ದೀನಿ. ಇವತ್ತು ತಾಂಬೂಲ ಪ್ರಶ್ನೆ ಅಂತೂ ಕೇಳಲಾಗಿದೆ. ಇದರಿಂದ ಇಲ್ಲಿ ದೇವಸ್ಥಾನ ಇತ್ತು ಅನ್ನೋದು ಗೊತ್ತಾಗಿದೆ. ಆದರೆ ಈ ತಾಂಬೂಲ ಪ್ರಶ್ನೆಯಲ್ಲಿ ಬಂದ ಸೂಚನೆಯನ್ನ ಒಪ್ಪಬೇಕಾ? ಇದನ್ನ ಸತ್ಯ ಅಂತ ಹೇಳಿ ಎಲ್ಲರೂ ಪರಿಗಣಿಸಬೇಕಾ? ಪ್ರಮುಖವಾಗಿ ಅಲ್ಲೇನು ಮಸೀದಿ ಇತ್ತು, ಆ ಮಸೀದಿಗೆ ಸಂಬಂಧಪಟ್ಟ ಸಮುದಾಯದವರು ಒಪ್ಪಬೇಕಾ ಅನ್ನೋದೇ ಪ್ರಶ್ನೆ. ಪ್ರಸ್ತುತವಾದ ಸನ್ನಿವೇಶದಲ್ಲಿ ನಮಗೆ ಜಿಜ್ಞಾಸೆ ಇತ್ತು. ಏನು ಅಂತಂದ್ರೆ, ಅಲ್ಲಿ ಯಾವ ಸಾನ್ನಿಧ್ಯ ಉಂಟು ಎನ್ನುವುದಕ್ಕಿಂತಲೂ ಸಾನ್ನಿಧ್ಯ ಅಲ್ಲಿ ಉಂಟೋ ಅನ್ನುವುದು ನಮಗೆ ಜಿಜ್ಞಾಸೆ ಇತ್ತು. ನಮ್ಮ ಪರಿವಾರ ಸಂಘಟನೆಗಳಲ್ಲಿ ನಮ್ಮವರು ಅಲ್ಲಿ ಮಸೀದಿಗೆ ಹೋದಾಗ ಆ ಮಸೀದಿಯ ವ್ಯವಸ್ಥೆಗಳನ್ನ ಕಂಡಾಗ ಅಲ್ಲಿ ಕಾಷ್ಟಶಿಲ್ಪ ಶೈಲಿ ಇರಬಹುದು, ಅಥವಾ ಅಲ್ಲಿ ಸಾನ್ನಿಧ್ಯ ಗೋಚರಿಸಿದಂತಹ ಸ್ತೂಪಗಳಿರಬಹುದು, ಮತ್ತು ಅಲ್ಲಿರುವಂತಹ ಎಲ್ಲ ತೋಮರಗಳಿರಬಹುದು. ಇದನ್ನೆಲ್ಲ ಗಮನಿಸಿದಾಗ ನಮಗಲ್ಲಿ ಸಾನ್ನಿಧ್ಯ ಉಂಟು ಅಂತ ಮೇಲ್ನೋಟಕ್ಕೆ ಕಂಡು ಬಂದರು. ಅಲ್ಲಿ ದಿವ್ಯವಾದಂತಹ ಪವಿತ್ರವಾಗಿರತಕ್ಕಂಥ ಸಾನ್ನಿಧ್ಯ ಉಂಟು ಎನ್ನುವುದನ್ನು ಚಿಂತನೆ ಮಾಡಲಿಕ್ಕೆ ಇವತ್ತು ತಾಂಬೂಲ ಪ್ರಶ್ನೆಯನ್ನ ಇಟ್ಟದ್ದು ನಾವು. ತಾಂಬೂಲ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅಲ್ಲಿ ಒಂದು ಕ್ಷೇತ್ರ ಇತ್ತು, ಅಲ್ಲಿ ಒಂದು ಸಾನ್ನಿಧ್ಯವಿತ್ತು. ಆ ಸಾನ್ನಿಧ್ಯ ಒಂದು ಸಂದರ್ಭದ ಸಂಘರ್ಷದಲ್ಲಿ ಅದು ನಾಶವಾಗಿ ಹೋಗಿದೆ ಎನ್ನುವ ಊಹಾಪೋಹ ಚಿಂತನೆಗಳನ್ನ ದೈವಜ್ಞರು ಹೇಳಿದ್ದಾರೆ. ಒಂದು. ಎರಡನೆಯದ್ದು, ಶಕುನಶಾಸ್ತ್ರದ ಆಧಾರದ ಮೇಲೆ ಅಲ್ಲಿರುವ ಸಾನ್ನಿಧ್ಯಗಳನ್ನ ಬೇರೆ ಕಡೆಯಲ್ಲಿ ಪೂಜಿಸುವಂತಹ ಮತ್ತೆ ಬೇರೆ ಕ್ಷೇತ್ರಗಳನ್ನ ನಡೆಸಿಕೊಂಡಂತಹ ರೀತಿಯಲ್ಲೂ ಕೆಲವು ಊಹಾಪೋಹ ಕಲ್ಪನೆಗಳು ಅಲ್ಲಿ ಸಿಕ್ಕಿರುವುದರಿಂದ ಇದನ್ನ ಜ್ಯೋತಿಷ್ಯ ಅನ್ನೋದು ಒಂದು ತರ್ಕಶಾಸ್ತ್ರ, ಮತ್ತದೊಂದು ಅಧ್ಯಯನ ಶಾಸ್ತ್ರ, ಮತ್ತದು ನಮ್ಮ ಪ್ರಕಾರ ಅದು ವೈಜ್ಞಾನಿಕವಾಗಿ ವಿಶದೀಕರಿಸಿದಂತ ಒಂದು ದಿವ್ಯ ಜ್ಞಾನ. ಹಾಗಾಗಿ ನಾವು ಹೇಳುವುದು ಒಪ್ಪದವರಿಗೆ ಒಪ್ಪಿ ಅಂತ ಹೇಳುವುದಲ್ಲ, ಅದು ಒಂದು ದಿವ್ಯ ಚಕ್ಷು, ಅದನ್ನು ಒಪ್ಪಬೇಕು ಅನ್ನುವುದು ಅಭಿಪ್ರಾಯ ಅಷ್ಟೇ. ಸರಿ ಮಾತಾಡ್ತೀನಿ. ಇನ್ನು ವಿದ್ಯಾನಂದ ಸ್ವಾಮೀಜಿಗಳೇ, ತಮ್ಮ ಸಹನೆ ನಮ್ಮ ಜೊತೆಯಲ್ಲಿದ್ರಿ. ಇರಲಿ, ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಈ 9 ಎಲೆಗಳನ್ನ ಏನು ಇವತ್ತು ತೆಗೆಯಲಾಗಿತ್ತು, ಪ್ರತ್ಯೇಕವಾಗಿ ಒಂದೊಂದು ಎಲೆ ಕೂಡ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಕೂಡ ವ್ಯಾಖ್ಯಾನ ಮಾಡಲಾಗಿದೆ. ಈಗ ಅಲ್ಲಿ ದೇವಸ್ಥಾನ ಇತ್ತು, ಅದು ಶೈವ ಪರಂಪರೆಗೆ ಸಂಬಂಧಪಟ್ಟ ಒಂದು ಮಠ ಆಗಿತ್ತು ಅನ್ನೋ ಸೂಚನೆ ಸದ್ಯಕ್ಕೆ ಈ ತಾಂಬೂಲ ಪ್ರಶ್ನೆಯಿಂದ ವ್ಯಕ್ತವಾಗಿದೆ. ವಿದ್ಯಾನಂದ ಶ್ರೀಗಳೇ, ಸ್ವಾಮೀಜಿಗಳೇ, ನಿಮ್ಮ ಹತ್ರ ಕೇಳ್ತೀನಿ, ಇದು ಇಂಥದ್ದೇ ದೇವಸ್ಥಾನ ಅನ್ನೋದನ್ನ ಡಿಸೈಡ್ ಮಾಡಲಿಕ್ಕೆ ಅಥವಾ ನಿರ್ಧಾರ ಮಾಡಲಿಕ್ಕೆ ಇವತ್ತು ಕೇಳಲಾದ ಈ ತಾಂಬೂಲ ಪ್ರಶ್ನೆ ಎಷ್ಟು ಸೂಕ್ತ, ಅಥವಾ ಇದೊಂದೇ ಪ್ರಶ್ನೆಯಿಂದ ಸಂಪೂರ್ಣವಾದ ಮಾಹಿತಿಗಳು ಲಭ್ಯವಾಗ್ಬಿಡುತ್ತಾ ಅನ್ನೋ ಕುತೂಹಲ ಕೂಡ ಇದೆ. ಏನು ಹೇಳ್ತೀರಿ? ನಮಸ್ತೆ. ಇದರಲ್ಲಿ ದೇವಸ್ಥಾನ ಚೈತನ್ಯ ಇಲ್ಲಿ ಸ್ಪಷ್ಟವಾಗಿದೆ ಅಂತ ತಾಂಬೂಲ ಪ್ರಶ್ನೆಯಲ್ಲಿ ಸಿಕ್ಕಿದೆ. ಆ ತಾಂಬೂಲ ಪ್ರಶ್ನೆಯಲ್ಲಿ ಧನುರಾಶಿಯಲ್ಲಿ ಆ ಗುರುವಿನ ಸ್ಥಾನ ನೋಡಿದರೆ ಮತ್ತು 4ನೇ ಮತ್ತು 5ನೇ ರಾಶಿಗಳನ್ನು ನೋಡಿದರೆ ಅದು ಸ್ಪಷ್ಟವಾಗಿ ಚೈತನ್ಯ. ಅದರಲ್ಲಿ ಶೈವಾಂಶಕ್ಕೆ ಜಾಸ್ತಿ ಸಾನ್ನಿಧ್ಯ ಉಂಟು ಅಂತ ಅದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಇನ್ನು ಅದರಲ್ಲಿ ಅಷ್ಟಮಂಗಲ ಪ್ರಶ್ನವನ್ನು ಇಟ್ಟರೆ ನಮಗೆ ಅದನ್ನ ಡೆಪ್ತ್ನೆಸ್ ಸಿಗ್ತದೆ, ಎಷ್ಟೆಷ್ಟು ಉಂಟು. ಈಗ ತಾಂಬೂಲ ಪ್ರಶ್ನೆಯಲ್ಲಿ ಒಂದೊಂದು ತಾಂಬೂಲಗಳನ್ನು ನೋಡಿದರೆ ಸಿಕ್ಕೋದಕ್ಕಿಂತ ಗೌರವವಾಗಿ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅವರು ಹೇಳಿದಾಗೆ ದೂದ ನಿಯೋಗ ಉಂಟು. ಒಬ್ಬರಲ್ಲಿ ಹೋಗುವಾಗ ಅವರ ದಾರಿಯಲ್ಲಿ ಸಿಕ್ಕುವಂಥದ್ದು ಆ ದೂದ ನಿಯೋಗದಲ್ಲಿ ಹಾಗೂ ಅವರು ಅಲ್ಲಿ ಕೂತುಕೊಳ್ಳೋದಲ್ಲಿ ಅವರು ಫಸ್ಟಿಗೆ ಮಾತಾಡೋ ವಿಷಯಗಳಲ್ಲಿ ಇದೆಲ್ಲ ಸ್ಪಷ್ಟ ಮಾಡಿ ಶಾಸ್ತ್ರೀಯವಾಗಿ ತಗೊಂಡ ಮೇಲೆ ಮತ್ತು ಈ ಸ್ವರ್ಣ ಯಾವ ರೀತಿಯಲ್ಲಿ ಉಂಟು, ಸ್ವರ್ಣ ಇಡುವ ಯಾವ ರಾಶಿ,
ಅದನ್ನ ಪ್ಲವ ಯಾವ ರೀತಿ ಇದೆಲ್ಲ ಲೆಕ್ಕ ಮಾಡಿದ್ರೆ ನಮಗೆ ಸ್ಪಷ್ಟವಾಗಿ ಆ ದೇವರ ಹೆಸರು ಸಹ ಹೇಳಲಿಕ್ಕೆ ಆಗ್ತದೆ. ಈಗ ನಮಗೆ ಒಂದು ವಿಷಯ ಸ್ಪಷ್ಟವಾದದ್ದು, ಅಲ್ಲಿ ಶೈವ ಚೈತನ್ಯವನ್ನು ಸ್ಪಷ್ಟವಾಗಿದೆ. ಅದೇ ರೀತಿಯಲ್ಲಿ ಅಲ್ಲಿ ಒಂದು ಗುರು ಚೈತನ್ಯ ಅಂದರೆ ಪೂರ್ವಿಕವಾಗಿ ಋಷಿವರ್ಯರನ್ನು ಅಲ್ಲಿ ತಪಸ್ಸನ್ನು ಮಾಡಿದೆ ಅಂತ ಈ ತಾಂಬೂಲ ಪ್ರಶ್ನೆಯಲ್ಲಿ ನಿರ್ಣಯ ಆಗಿದೆ. ಅದೇ ರೀತಿಯಲ್ಲಿ ಅಲ್ಲಿ ದೇವಿ ಚೈತನ್ಯಕ್ಕೆ ಒಂದು ಸಾನ್ನಿಧ್ಯವು ಅಲ್ಲಿ ಉಂಟಂತ ತೋರಿಸಿದೆ. ಹಾಗೆ ಇದು ನಮಗೆ ಒಂದು 99% ಈ ತಾಂಬೂಲ ಪ್ರಶ್ನೆ ಮತ್ತು ಆರೂಢ ಪ್ರಶ್ನೆಯಲ್ಲಿ ಅಲ್ಲಿ ಸಾನ್ನಿಧ್ಯ ಉಂಟು, ಶಿವಶಕ್ತಿಯನ್ನು ನಮಗೆ ನಿರ್ಣಯ ಮಾಡಬಹುದು. ಆದರೆ ಅದನ್ನ ಸ್ಪಷ್ಟವಾಗಲಿಕ್ಕೆ ಬೇಕಾಗಿ ನಮಗೆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ಯಾವ ಶೈವಾಂಶದಲ್ಲಿ ಯಾವ ದೇವರು ಯಾವ ಬಿಂಬದಲ್ಲಿ ಯಾವ ಕ್ರಮದಲ್ಲಿ ಆರಾಧನೆ ಮಾಡಿದರು, ಯಾವ ರೀತಿಯಲ್ಲಿ ಮುಂದೆ ಆರಾಧನೆ ಮಾಡಬೇಕಂತ ವ್ಯವಸ್ಥೆಗಳೆಲ್ಲ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದೇ ಬರ್ತದೆ. ಸರಿ, ಮಾತನಾಡ್ತೀನಿ ಸ್ವಾಮೀಜಿ. ಇನ್ನು ಈ 9 ಎಲೆಗಳನ್ನ ತಾಂಬೂಲ ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದವರು 9 ವೀಳ್ಯದೆಲೆಗಳನ್ನ ತೆಗೆದುಕೊಟ್ಟಿದ್ದಾರೆ ತಂತ್ರಿಗಳಿಗೆ. ಈ ಪ್ರತ್ಯೇಕವಾಗಿ ಒಂದೊಂದು ಎಲೆಯನ್ನ ಕೂಡ ಪರಿಶೀಲನೆ ಮಾಡಿ ಅದರಿಂದ ಏನೆಲ್ಲ ಸೂಚನೆಗಳು ಲಭ್ಯವಾಗ್ತಿದೆ ಅನ್ನೋದನ್ನ ಕೂಡ ವಿವರಿಸಿದ್ದಾರೆ. ನಾವು ಕೂಡ ಆ 9 ಎಲೆಗಳು ಸೂಚಿಸಿರೋದು ಏನು, ಅದಕ್ಕೆ ನಮ್ಮ ಸ್ಟುಡಿಯೋದಲ್ಲಿರುವ ಹಾಗೆ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿರುವ ತಜ್ಞರು ಏನು ಹೇಳ್ತಾರೆ, ಜ್ಯೋತಿಷಿಗಳು ಏನು ಹೇಳ್ತಾರೆ, ಇದನ್ನ ಈ ಒಂದು ಕುತೂಹಲವನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಒಟ್ಟು 9 ಎಲೆಗಳನ್ನ ಪ್ರಶ್ನೆ ಮಾಡಿದವರು ತೆಗೆದಿಟ್ಟಿದ್ದು. ಮೊದಲ ಎಲೆಯನ್ನ ಗಮನಿಸಿದ ದೈವಜ್ಞರು ಹೇಳಿದ್ದು ಈ ಮೊದಲ ಎಲೆಯಲ್ಲಿ ತೂತಿದೆ ಅಂದ್ರೆ ಭಗ್ನವಾಗಿದೆ ಅನ್ನೋದನ್ನ ತಿಳಿಸಿದ್ರು. ಇನ್ನು ಎರಡನೇ ತಾಂಬೂಲವನ್ನ ಅಥವಾ ವೀಳ್ಯದೆಲೆಯನ್ನ ತೆಗೆದಾಗ ಎಲೆಯಲ್ಲಿ ಭಂಗವಾಗಿರೋದು ತಿಳಿತಾ ಇದೆ. ಇದರಿಂದಾಗಿ ಮೂಲ ಸಂಬಂಧಿತ ವ್ಯಕ್ತಿಗಳು ಯಾರು ಕೂಡ ಈ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಚಾರ್ಯರ ತಂಬಳಿಯಲ್ಲಿ ಕೇಳ್ತೀನಿ ನಾನು ಈ ಪ್ರಶ್ನೆಯನ್ನ. ಈಗ ಮೊದಲ ಹಾಗೆ ಎರಡನೇ ಎಲೆಯನ್ನ ತೆಗೆದ್ರು. ಮೊದಲ ಎಲೆ ಭಂಗ ಆಗೋಗಿದೆ, ಅದ್ರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಮಾಡಲಿಲ್ಲ. ಎರಡನೇ ಎಲೆ ತೆಗೆದ ಸಂದರ್ಭದಲ್ಲಿ ಈ 7 ನಾಡಿಗಳನ್ನ ಗಮನಿಸಿ ಹೇಳ್ತೀವಿ. ಅದರಲ್ಲಿ ಮಧ್ಯದ ನಾಡಿ ಏನಿದೆ ಅಲ್ಲಿ ದೋಷ ಇರೋದು ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಈ ಮೂಲ ಸ್ಥಾನ ಏನಿದೆ ಅಲ್ಲಿ ಇದರ ಆರಾಧಕರು ಇಲ್ಲ ಅನ್ನೋದನ್ನ ಸೂಚಿಸ್ತಿದೆ ಅಂತ ಹೇಳಿ ದೈವಜ್ಞರು ಹೇಳಿರೋದು. ಇದರಿಂದ ತಾವೇನು ಗಮನಿಸ್ತೀರಿ ಅಂತ ಹೇಳಿ. 1ನೇ ಭಾವದಿಂದ ಸಾನ್ನಿಧ್ಯ ಕ್ಷೇತ್ರ ಬಿಂಬಾನೆ ತ್ರೀಣಿ ಲಗ್ನೇನ ಚಿಂತೆಯೇತು ಅಂತ ಅವರು 1ನೇ ಎಲೆಯನ್ನು ತೆಗೆದಾದ ಅದು 1ನೇ ಭಾವ ಅಂತ ಲೆಕ್ಕ ಆಗ್ತದೆ. ಅದರಲ್ಲಿ ಆ 7 ವಿಭಾಗದ ಸ್ಥಿತಿ ಅಂತ ಏನು ಹೇಳ್ತಾರೆ, ಮಧ್ಯದಲ್ಲಿ ಛೇದ ಇರೋದು, ಬದಿಯಲ್ಲಿ ಛೇದ ಇರೋದು, ಅಥವಾ ಎಲೆ ಹರಿದಿರೋದು, ಒಂದು ಕಡೆಯಲ್ಲಿ ಸ್ವಲ್ಪ ಅವ್ಯವಸ್ಥೆ, ಆ ಮೊದಲನೇ ಎಲೆಯಲ್ಲಿ ಆ ವ್ಯವಸ್ಥೆ, ಹೀಗೆಲ್ಲ ಇದ್ದ ಆಧಾರದಲ್ಲಿ ಅಲ್ಲಿ ಬಿಂಬ ಇದೆಯೋ, ಬಿಂಬ ಅಲ್ಲಿಂದ ಸ್ಥಾನಾಂತರವಾಗಿದೆಯೋ, ಅಥವಾ ಆ ಬಿಂಬದ ಸನ್ನಿಧಾನ ಯಾವುದು, ಮತ್ತು ಅಲ್ಲಿಯ ಒಂದು ಆ ದೇವಾಲಯದ ಮೂಲ ಬಿಂಬ ಯಾಕಾಗಿ ಏನಾಗಿ ಅಲ್ಲಿಂದ ಸ್ಥಾನಾಂತರ ಆಯಿತು ಇತ್ಯಾದಿಗಳ ಬಗ್ಗೆ ಒಂದು ಸ್ಥೂಲವಾದ ಚಿತ್ರಣ 1ನೇ ಎಲೆಯಿಂದ ಸಿಗ್ತದೆ. ಆ 1ನೇ ಎಲೆ ಹೇಗಿದೆ ಅನ್ನುವುದರ ಮೇಲೆ ಆಧಾರದ ಮೇಲೆ, ಆ ಎಲೆಯ ಲಕ್ಷಣದ ಆಧಾರದ ಮೇಲೆ ಆ ಇದನ್ನು ಬಿಂಬದ ವ್ಯವಸ್ಥೆಯ ಸ್ಥಿತಿಯನ್ನು, ಅಲ್ಲಿ ದೇವಾಲಯದಲ್ಲಿ ಬಿಂಬ ಈಗ ಇದೆಯಾ ಇಲ್ವೇ, ಎಲ್ಲಿ ಹೋಗಿದೆ, ಯಾವ ಬಿಂಬ ಇತ್ತು, ಎಲ್ಲಿಗೆ ಹೋಗಿದೆ, ಏನಾಗಿದೆ ಅಂತ ಒಂದು. ಎರಡನೆಯದರಿಂದ ರಕ್ಷಕರನ್ನು ಅದನ್ನು ನಿಧಿ, ಕೋಶ, ಯಾನ, ರಕ್ಷಕ ಇತ್ಯಾದಿಗಳನ್ನೆಲ್ಲ ಚಿಹ್ನಿಸುವಂತೆ, ಅಂದರೆ ದೇವಾಲಯದ ಆಡಳಿತ, ದೇವಾಲಯದ ಅರ್ಚಕ ವೃಂದದ ಮೇಲುಸ್ತುವಾರಿ ಇತ್ಯಾದಿ ಎಲ್ಲ ಏನಿತ್ತು, ಅರ್ಚಕ 12ನೇ ಭಾವದಿಂದ, 2ನೇ ಭಾವದಿಂದ ಸಮಗ್ರ ರಕ್ಷಕರು ಅಲ್ಲಿ ಇಲ್ಲ. ಆ 2ನೇ ಎಲೆಯೂ ಹರಿದು ಅದರದ್ದು ಒಂದು ಸರಿಯಾದಂಥ ಶೇಪ್ ಇತ್ಯಾದಿಗಳಲ್ಲಿ ಇಲ್ಲದೇ ಇದ್ದರೆ ಅದು ಸ್ಥಾನಾಂತರ ಆಗಿದೆ, ಅದು ಅಲ್ಲಿ ಇಲ್ಲ, ಹೀಗೆಲ್ಲ ಆಗುವಂಥ ಇದನ್ನು ಆ 2ನೇ ಎಲೆಯಿಂದಲೂ ತಿಳ್ಕೊಳ್ಳಿಕ್ಕೆ ಬರ್ತದೆ. ಆರಾಧಕರು ಇಲ್ಲಿಲ್ಲ ಬಟ್ ಎಲ್ಲೋ ಇದ್ದಾರೆ ಅದು ಹಾಗೆ ಮಾಡ್ಲಿಕ್ಕೆ ಬರ್ತದೆ. ದ್ವಂದ್ವಬೆ ಸಮೀಪಕ ಹಂತ ಅಂದ್ರೆ ಅಲ್ಲಿ ದ್ವಿತೀಯ ಅನ್ನೋದು ಈಗ ಸಿಂಹರಾಶಿಗೆ 2ನೇದು ಕನ್ಯಾ ರಾಶಿ, ಅದು ದ್ವಂದ್ವ ರಾಶಿ. ಆ ದ್ವಂದ್ವ ರಾಶಿ ಆದಾಗ ಅಲ್ಲಿ ದ್ವಂದ್ವ ರಾಶಿಗಾಗುವಾಗ ಏನಾಗ್ತದೆ, ಎಲ್ಲಿಯೋ ಹತ್ತಿರದಲ್ಲಿ ಇನ್ನೊಂದು ಕಡೆಗೆ ಅದು ಸ್ಥಾನಾಂತರ ಆಗಿದೆ, ಅಲ್ಲೆಲ್ಲೋ ಪೂಜೆ ಕೈಕೊಳ್ಳಲ್ಪಡ್ತಾ ಇದೆ ಸ್ವಲ್ಪ ದೂರದಲ್ಲಿ ಅಂತ ಅನ್ನುವಂತಹ ಸ್ಥಿತಿಯಲ್ಲಿಯೂ ಅದು ಕಾಣಲಿಕ್ಕೆ ಬರ್ತದೆ. ಸರಿ, ಇನ್ನು 3ನೇ ತಾಂಬೂಲ ತೆಗೆದ ನಂತರದಲ್ಲಿ ಏನ್ ಹೇಳಿದ್ರು, ಎಲೆಯಲ್ಲಿ ಯಾವುದೇ ದೋಷ ಇಲ್ಲ, ಮೊದಲ ಹಾಗೆ 2ನೇದ್ರಲ್ಲಿ ಕೊಂಚ ದೋಷ ಇದ್ದದನ್ನ ನಾವು ಗಮನಿಸಿದ್ವಿ. 3ನೇ ಎಲೆಯನ್ನು ತೆಗೆದ ಸಂದರ್ಭದಲ್ಲಿ ಯಾವುದೇ ರೀತಿಯ ದೋಷ ಈ ಎಲೆಯಲ್ಲಿ ಕಾಣೋಕ್ ಸಿಕ್ಕಿರ್ಲಿಲ್ಲ. ದೇಗುಲ ಕಾರ್ಯದ ಬಳಿಕ ಇನ್ನಷ್ಟು ಮಾಹಿತಿ ಸಿಗುತ್ತೆ ಅನ್ನೋ ಅಂಶವನ್ನ ಕೂಡ ದೈವಜ್ಞರು ಪ್ರಸ್ತಾಪ ಮಾಡಿರೋದು. ನಕ್ಷತ್ರಿಗಳನ್ನ ನಾನು ಇಲ್ಲಿ ಕೇಳ್ತೀನಿ, ಇದೇ ಬಹುಶಃ ಈ ಒಂದು ತಾಂಬೂಲ ಪ್ರಶ್ನೆಯಿಂದ ಪರಿಪೂರ್ಣವಾಗಿ ಈ ದೇಗುಲದ ಬಗ್ಗೆ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಗುಲದ ಕಾರ್ಯಗಳಾಗಬೇಕು, ಬಹುಶಃ ಅಷ್ಟಮಂಗಲ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಮಾಡಬೇಕು, ಅದಾದ ನಂತರದಲ್ಲಿ ಈ ದೇಗುಲದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಸೂಚಿಸ್ತಾ ಅಂತ ಹೇಳಿ. ಖಂಡಿತವಾಗಲು ಈಗ ಇವತ್ತಿನ ಅವರ ಪ್ರಶ್ನೆಯ ಆರೂಢ ಲಗ್ನ ಅನ್ನುವಂಥದ್ದು ಸಿಂಹ ಲಗ್ನವಾಗಿರುವಂಥದ್ದು, ಅದರ ಜೊತೆಯಲ್ಲಿ ಆ ಲಗ್ನಕ್ಕೆ ದೇವರ ದಯದ ಬಗ್ಗೆ ಚಿಂತನೆಯನ್ನು ಮಾಡುವಾಗ ದೈವಾನುಕೂಲ್ಯ ಪ್ರತಿಕೂಲ ಸ್ಥಿತಿ ಅಂತಂದರೆ ಆರೂಢ ಲಗ್ನದಿಂದ ಅಷ್ಟಮದಲ್ಲಿ
ಪಂಚಮಾಧಿಪತಿ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿ ಉದಯಿಸಿದಂತಹ ಒಂದು ಫಲ ಏನಿದೆ, ಗುರು ಏನಿದ್ದಾನೆ ಅವನು ಪ್ರತಿಕೂಲವಾದಂತಹ ಸ್ಥಿತಿಯಲ್ಲಿದ್ದಾನೆ ಅಂತಂದ್ರೆ ಈ ಒಂದು ಕ್ಷೇತ್ರದ ಬಗೆಗಿನ ಪೂರ್ಣ ಚಿತ್ರಣ ಹೇಳುವಂತಹದ್ದು ಇವತ್ತಿನ ಈ ತಾಂಬೂಲ ಪ್ರಶ್ನೆಯಿಂದ ಲಭ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸದ್ಯೋ ಭವಿಷ್ಯತ್ತಿನಲ್ಲಿ, ಈಗಾಗಲೇ ಹಿರಿಯರೆಲ್ಲ ಹೇಳಿದ ಹಾಗೆ, ಭವಿಷ್ಯತ್ತಿನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ದೀರ್ಘವಾದಂತಹ ಒಂದು ಚಿಂತನೆಯ ವಿಧಾನಗಳು ಅಂತಂದ್ರೆ ಅಷ್ಟಮಂಗಲದ ಚಿಂತನೆಯ ವಿಧಾನಗಳು ಅನ್ನುವಂಥದ್ದು ಈ ಕ್ಷೇತ್ರದ ಒಂದಷ್ಟು ಪ್ರಾಚೀನವಾದಂತಹ ಇತಿಹಾಸಗಳನ್ನು ಹೊರಗೆ ತೆಗೆದಿಡುವಂತಹ ಫಲವನ್ನು ಈ ಒಂದು ಮೂರನೆಯ ತಾಂಬೂಲದಿಂದ ಚಿಂತನೆ ಮಾಡಬಹುದು ಅಂತ. ಅದರಲ್ಲಿ ಯಾವುದೇ ಏನು ತಾಂಬೂಲದಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬರಲಿಲ್ಲ. ಆದರೂ ಕೂಡ ಆರೂಢ ಲಗ್ನದಿಂದ ಆರೂಢ ಲಗ್ನಕ್ಕೆ ದೇವರ ದಯದ ಚಿಂತನೆ, ತೃತೀಯ ಭಾವವನ್ನು ಕೃಪಣ ಭಾವ ಅಂತ ಕರೀತಾರೆ. ಆ ದೇವರ ದಯದ ಚಿಂತನೆಯನ್ನು ನಾವು ಕಾಣುವಾಗ ದೇವರ ದಯ ಹೇಳುವಂತಹದ್ದು ಪ್ರತಿಕೂಲ ಸ್ಥಿತಿಯಲ್ಲಿ ಇರುವ ಕಾರಣದಿಂದಾಗಿ ಈ ಕ್ಷೇತ್ರದ ಪೂರ್ಣ ಚಿತ್ರಣವನ್ನ ಇವತ್ತಿನ ಪ್ರಶ್ನೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸದ ಚಿತ್ರಣವನ್ನ ಸದ್ಯೋ ಭವಿಷ್ಯತ್ತಿನಲ್ಲಿ ದೀರ್ಘವಾದ ದೇಗುಲದ ಬಹುತೇಕ ಕಾರ್ಯಗಳು ಅಂತಂದ್ರೆ ವರ್ತಮಾನ ಕಾಲದಲ್ಲಿ ಇವತ್ತು ನಡೆಸಿದ ಪ್ರಶ್ನೆಗೆ ಏನೊಂದು ಪ್ರಾಯಶ್ಚಿತ್ತ ಭಾಗಗಳೆಲ್ಲ ಆಗಲಿಕ್ಕೆ ಬರ್ತದೋ ಆ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಪೂರ್ಣಗೊಳಿಸಿದ ನಂತರದಲ್ಲಿ ಒಂದು ದೇವರ ದಯ ಹೇಳುವುದು ಪ್ರಾಪ್ತವಾಗುವುದರ ಮೂಲಕ ಮತ್ತೆ ಅಷ್ಟಮಂಗಲ ಪ್ರಶ್ನೆಯ ಚಿಂತನೆಯನ್ನ ಮಾಡಿದರೆ ಅದಕ್ಕೆ ಇನ್ನಷ್ಟು ಪ್ರಾಚೀನವಾದಂತಹ ಇತಿಹಾಸದ ಚರಿತ್ರೆಯ ವಿಷಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಅಷ್ಟಮಂಗಲದ ಮೊರೆಯನ್ನು ಹೋದಾಗ ಅಲ್ಲಿಂದ ಸಿಗುವ ಸಾಧ್ಯತೆಯನ್ನ ಈ ಭಾವ ಹೇಳ್ತಾ ಇದೆ. ಸರಿ, ಇನ್ನು 4ನೇ ತಾಂಬೂಲ ತೆಗೆದ ಸಂದರ್ಭದಲ್ಲಿ ಪ್ರದೇಶದಲ್ಲಿ ತುಂಬಾ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿದೆ, ಜೊತೆಗೆ ಅಶುದ್ಧಿ ಕೂಡ ಆಗಿದೆ ಈ ಪ್ರದೇಶದಲ್ಲಿ ಅನ್ನೋ ಸೂಚನೆಯನ್ನ ನೀಡಿದೆ. ಶುದ್ಧೀಕರಣದ ಕೆಲಸ ಆಗಬೇಕು ಅನ್ನೋ ಸೂಚನೆಯನ್ನ ಕೂಡ 4ನೇ ತಾಂಬೂಲ ನೀಡಿದೆ. ಇದರ ಜೊತೆಗೆ 5ನೇ ತಾಂಬೂಲ ಶುದ್ಧ ತಾಂಬೂಲವಾಗಿತ್ತು, ಜೊತೆಗೆ ಸಾನ್ನಿಧ್ಯದಲ್ಲಿ ಇನ್ನೂ ಕೂಡ ಜೀವ ಕಳೆ ಉಳಿದಿದೆ ಅನ್ನೋ ಸೂಚನೆಯನ್ನ ನೀಡಿದೆ. ಇನ್ನು ಪ್ರಶ್ನಾ ಚಿಂತನೆಯಲ್ಲಿ ಚೈತನ್ಯ ಕಂಡು ಬಂದಿರೋದು 5ನೇ ಎಲೆ ಅಥವಾ ತಾಂಬೂಲ ಸೂಚಿಸ್ತಾ ಇದೆ. ಇದ್ರ ಬಗ್ಗೆ ಆಚಾರ್ಯರೇ ಈ ಒಂದು ಜಾಗದಲ್ಲಿ ಅದನ್ನ ವಿವರಿಸಿ ಹೇಳೋ ಸಂದರ್ಭದಲ್ಲಿ ಮೂಲ ಯಜಮಾನ ಏನಿದ್ರು ಅವರ ಸಾವಾಗಿದೆ ಅನ್ನೋ ಸೂಚನೆ ಸಿಗ್ತಾ ಇದೆ. ರಕ್ತಪಾತವಾಗಿತ್ತ, ಅತಿಕ್ರಮಣದಿಂದ ಈ ಪ್ರದೇಶವನ್ನ ಬೇರೆ ಸಮುದಾಯದವರು ಇದನ್ನ ಆಕ್ರಮಿಸ್ಕೊಂಡ್ರ, ಈ ಸೂಚನೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಬದಲೇದಾಗಿ ಅದರ ಮೂಲ ಯಜಮಾನರು ಯಾರಿದ್ರು ಅಥವಾ ಆರಾಧಕರು ಯಾರಿದ್ರು ಅವರಿಗೇನೋ ಸಮಸ್ಯೆ ಆಗಿದೆ, ಹೀಗಾಗಿನೇ ಒಂದಷ್ಟು ದೋಷಗಳಿದೆ, ಆದರೂ ಕೂಡ ದೈವಿ ಕಳೆ ಇಲ್ಲಿ ಉಳಿದಿದೆ ಅನ್ನೋದನ್ನ ಸೂಚಿಸಿದೆ. ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ? ಇದರಲ್ಲಿ ಪ್ರಶ್ನೆಶಾಸ್ತ್ರದಲ್ಲಿ ಈಗ ತಾಂಬೂಲ ಲಕ್ಷಣದಿಂದ ಒಂದೇ ತಾಂಬೂಲ ಲಕ್ಷಣದಿಂದ ಇಡೀ ದೇವಾಲಯದ ಪೂರ್ಣ ಇತಿಹಾಸ ಹೇಳಲಿಕ್ಕೆ ಬರೋದಿಲ್ಲ. ಅದರಲ್ಲಿರುವ ಕೆಲವಷ್ಟು ಲಕ್ಷಣಗಳ ಆಧಾರದಲ್ಲಿ ಕೆಲವಷ್ಟು ಸಮಸ್ಯೆಗಳು, ಕೆಲವಷ್ಟು ವ್ಯವಸ್ಥೆಗಳನ್ನು ಹೇಳಲಿಕ್ಕೆ ಸುಮಾರು ಆಗ್ತದೆ. ಹೀಗೆ ತಾಂಬೂಲದ ಸ್ಥಿತಿಯಲ್ಲಿ ಚತುರ್ಥದಲ್ಲಿ ಅಲ್ಲಿ ಏನು ಹೇಳಿದ್ದಾರೆ, ಅದರಲ್ಲಿ ಚತುರ್ಥದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಆ ಚತುರ್ಥದಲ್ಲಿ ಅರ್ಥಾತ್ ಅದರಿಂದಾಗಿ ದೇವಾಲಯದ ಪರಿಸರ, ದೇವಾಲಯದ ಪ್ರಾಕಾರ, ದೇವಾಲಯದ ಊರಿನ ಒಳಗಿನದ್ದಾದಂಥ ಒಟ್ಟು ಇದು ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಚತುರ್ಥ ಭಾವದಿಂದ ತಿಳ್ಕೊಳ್ಳಿಕ್ಕಾಗ್ತದೆ. ಆ ಚತುರ್ಥ ಭಾವದಿಂದ ಅದು ಏನು ಸಮಯ ಇದ್ದಾಗ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತನ್ನುವಂಥದ್ದು. 5ನೇ ಭಾವ ಅನ್ನೋದು ಸನ್ನಿಧಾನ, ದೇವಸ್ಥಾನದ ಸನ್ನಿಧಾನ. ಅದರ ಅಧಿಪತಿ ಗುರು ಸ್ವಕ್ಷೇತ್ರದಲ್ಲಿ ಅಷ್ಟಮದಲ್ಲಿ ಮಹಾಸನ್ನಿಧಾನದಲ್ಲಿದ್ದಾನೆ. ಅರ್ಥಾತ್ ಅಲ್ಲಿ ಒಂದು ವಿಶೇಷವಾದಂತಹ ಸನ್ನಿಧಾನ ಇತ್ತು. ಅದರದಂಥ ಲಕ್ಷಣದ ಯೋಗಫಲ ಈಗಲೂ ಇದೆ ಅಲ್ಲಿ ಆ ಪಂಚಮದ ಸನ್ನಿಧಾನದಲ್ಲಿ. ಹಾಗಾದರೆ ಅಲ್ಲಿಂದ ಅದು ಬೇರೆ ಕಡೆಗೆ ಅದು ಸ್ಥಾನಾಂತರ ಹೊಂದಿದೆ ಅಂತ ಆದರೂ ಈ ಜಾಗದಲ್ಲಿರುವ ಅದರ ಕಲೆಯನ್ನು ಅದು ಕಳ್ಕೊಳ್ಳಿಲ್ಲ. ಹಾಗಾದ್ದರಿಂದ ಇಲ್ಲಿ ಶೈವ ವರ್ಚಸ್ಸು ಮತ್ತು ಶೈವ ಸಾನ್ನಿಧಾನದ ಒಂದು ವ್ಯವಸ್ಥೆ ಸ್ಥಿತಿ ಈಗಲೂ ಇದೆ ಅನ್ನೋದನ್ನು ಈ ಪ್ರಶ್ನೆಶಾಸ್ತ್ರದ ಮುಖಾಂತರದ ಸ್ಥಿತಿಯಲ್ಲಿ 5ನೇ ಭಾವದಲ್ಲಿ ಹೇಳುತ್ತದೆ. ಆಮೇಲೆ ಆ ಸಿಂಹ ಲಗ್ನದ ಆಧಾರದಲ್ಲಿ ಎಲೆ ಮತ್ತು ಇದು ಯಾವಾಗಲೂ ಅದು ಭಿನ್ನ ಬರುವುದಿಲ್ಲ ಸಾಮಾನ್ಯವಾಗಿ. ಹಾಗಾದ್ರಿಂದ ಅದು ಹಾಗೇ ಬಂದದೆ, ಎರಡು ಒಂದೇ ಥರದಲ್ಲಿ ಕಾಣ್ತಾ ಇದೆ ಅನ್ನುವ ಕಾರಣದಿಂದಾಗಿ ಇದು ನಿಜವಾಗಿ ಅಲ್ಲಿ ಶಿವನ ಸನ್ನಿಧಾನ ಇತ್ತು, ದೇವಾಲಯ ಇತ್ತು. ಯಾಕಂದರೆ 1, 5, 8ರಿಂದ ಒಂದು ದೇವಾಲಯದ ಪರಿಪೂರ್ಣ ಚಿತ್ರಣದ ಸ್ಥಿತಿಯ ಬಿಂಬದ ಸನ್ನಿಧಾನದ ವ್ಯವಸ್ಥೆ, 4ನೇ ಭಾವದಿಂದ ದೇವಾಲಯ ಆಲಯದ ಸ್ಥಿತಿ ಇದು ವ್ಯವಸ್ಥೆ ನೋಡುವಾಗ ಅದು ಎಲ್ಲವೂ ಅದು ಇದೆ ಅನ್ನುವುದಕ್ಕೆ. ಯಾಕೆಂದ್ರೆ ಲಗ್ನವನ್ನು ಅಂಗಾರಕ ಸ್ಥಿತಿ ನೋಡ್ತಾ ಇರೋದ್ರಿಂದ ದೇವಾಲಯದ ವ್ಯವಸ್ಥೆ ಸ್ಥಿತಿಯೂ ಇದೆ ಅಲ್ಲಿ ಅಂತನ್ನುವಂಥ ವ್ಯವಸ್ಥೆ ಸ್ಥಿತಿಯು ಕಾಣ. ಜೊತೆಗೆ ರಾಜಶೇಖರಾನಂದ ಸ್ವಾಮೀಜಿಗಳೇ ನನ್ನ ಧ್ವನಿ ತಲುಪ್ತಾ ಇದ್ರೆ ಈ 5ನೇ ತಾಂಬೂಲದ ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ದೈವಜ್ಞರೇ ಹೇಳಿದ್ದು ಇಲ್ಲಿ ದೈವಿ ಕಳೆ ಉಳಿದಿದೆ, ಜೊತೆಗೆ ಯಾವುದೇ ರೀತಿ ಪ್ರಯತ್ನ ಮಾಡದೇ ಹೋದ್ರೂ ಕೂಡ ರೈಟ್. ರಾಜಶೇಖರಾನಂದ ಸ್ವಾಮೀಜಿಗಳ ಸಂಪರ್ಕದಿಲ್ಲ, ಬಹುಶಃ ನಕ್ಷತ್ರಿಗಳೇ ತಾವೇ ಉತ್ತರ ಕೊಡ್ಬೋದು. ಅವ್ರು ಹೇಳಿದ್ದೇನು ಅಂತಂದ್ರೆ ಇಲ್ಲಿ ಯಾವುದೇ ಪ್ರಯತ್ನ ಮಾಡದೇ ಹೋದ್ರೂ ಕೂಡ ಇಲ್ಲೊಂದು ದೈವ ಸನ್ನಿಧಿ ಇತ್ತು ಅನ್ನೋದು ಗೋಚರ ಆಗ್ಲೇಬೇಕಿತ್ತು, ಆಗಿದೆ ಕೂಡ ಅಂತ ಹೇಳಿ. ಬಹುಶಃ ಈ ಮಸೀದಿಯನ್ನ ರಿನೋವೇಟ್ ಮಾಡೋ ಸಂದರ್ಭದಲ್ಲಿ ಯಾರು ಊಹೆ ಮಾಡಿರ್ಲಿಕ್ಕಿಲ್ಲ, ದೇಗುಲ ಇದ್ದಿರಬಹುದೇನೋ, ಇದನ್ನ ರಿನೋವೇಟ್ ಮಾಡೋ ಸಂದರ್ಭದಲ್ಲಿ ದೇಗುಲದ ಲಕ್ಷಣಗಳು ಕಾಣುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈ 5ನೇ ತಾಂಬೂಲದ ಸೂಚನೆ ಏನಿದೆಯಲ್ಲ, ದೈವಿ ಕಳೆ ಇದೆ, ಇದನ್ನ ಯಾರು ಪ್ರಯತ್ನ ಮಾಡದಿದ್ರೂ ಕೂಡ ಹೊರಗೆ ಬರ್ತಿತ್ತು ಅನ್ನೋದು ಇದಕ್ಕೆ ಕೆಲವೊಂದ್ ಕಡೆ ಸಿಂಕ್ ಆಗ್ತಿದ್ಯಾ ಅಂತ ಹೇಳಿ.
ಖಂಡಿತವಾಗಲು ಸಾನ್ನಿಧ್ಯಗಳು ಇದೆ ಅನ್ನುವಂಥದ್ದಕ್ಕೆ ಸೂಕ್ಷ್ಮವಾಗಿ ಬಹಳಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಹೋಗುತ್ತದೆ. ಆ ಎಚ್ಚರಿಕೆಗಳು ಏನಿದ್ದಾವೆ ಅದು ಘಟನಾವಳಿಗಳ ಮೂಲಕ ನಡೀತಾ ಹೋಗ್ತದೆ. ಇದೊಂದು ಕಾಕತಾಳಿ ಅಂತ ಒಂದಷ್ಟು ಜನ ಚಿಂತನೆ ಮಾಡಿದ್ರು, ನಿರ್ಧಾರಗಳನ್ನು ಮಾಡಿದರೂ ಕೂಡ ಶಾಸ್ತ್ರದ ಚೌಕಟ್ಟಿನಲ್ಲಿ ನಾವು ಚಿಂತನೆ ಮಾಡುವುದಿದ್ರೆ ಇಂತಹ ಒಂದು ಘಟನೆಗಳು ನಡೆಯುವುದರ ಹಿಂದೆ ಇಂಥದ್ದೇ ಒಂದು ಕಾರಣಗಳಿದೆ ಅನ್ನುವಂತಹ ನಿಖರವಾದಂತಹ ನಿರ್ಣಯವನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಾವು ಕಾಣಬಹುದು, ಅಂತಹ ನಿರ್ಣಯವನ್ನು ಮಾಡಬಹುದು. ಅಂತೆಯೇ ಸಾನ್ನಿಧ್ಯ ಇದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ, ಸಾನ್ನಿಧ್ಯ ಅದು ಇದೆ ಅನ್ನುವಂಥದ್ದನ್ನ ಜಗತ್ತಿನ ದೃಷ್ಟಿಯಲ್ಲಿ ತೋರ್ಪಡಿಸುವಂತಹ ಒಂದು ಸನ್ನಿವೇಶಕ್ಕೆ ಪೂರಕವಾಗಿ ಇವತ್ತು ಒಂದಷ್ಟು ಘಟನಾವಳಿಗಳು ನಡೆದಿದ್ದಾವೆ ಅನ್ನುವಂತಹ ಫಲವನ್ನ ಈ ಭಾವ ಸೂಚನೆಯನ್ನ ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಸರಿ, ಇನ್ನು 6ನೇ ತಾಂಬೂಲ ಏನು ಹೇಳ್ತು ಅದನ್ನು ಗಮನಿಸೋಣ. 6ನೇ ತಾಂಬೂಲ ಎಲೆಯಲ್ಲಿ ಯಾವುದೇ ದೋಷ ಇರಲಿಲ್ಲ. 6ನೇ ತಾಂಬೂಲದಲ್ಲೂ ಕೂಡ ಇನ್ನು ಪಾಪಗ್ರಹ ಇಲ್ಲ, ಶತ್ರು ಗ್ರಹವೇನು ಕಂಡು ಬರ್ತಾ ಇಲ್ಲ ಅನ್ನೋ ಸೂಚನೆ 6ನೇ ತಾಂಬೂಲದ ಮೂಲಕ ವ್ಯಕ್ತವಾಗ್ತಾ ಇದೆ. ಇನ್ನು 7ನೇದು ತಾಂಬೂಲದಲ್ಲಿ ಸಿಕ್ಕಿರುವ ಎಲೆ ಶುದ್ಧ ಎಲೆಯಾಗಿದೆ. ಇದರ ಜೊತೆಗೆ ಆರಾಧನೆ ಮಾಡಿದ್ದ ಪೂರ್ವಿಕರು ಎಲ್ಲೋ ಒಂದು ಕಡೆ ಇದ್ದಾರೆ, ಇನ್ನೂ ಕೂಡ ಇದ್ದಾರೆ. ಇಲ್ಲಿ ಯಾರು ಮೂಲ ಪುರುಷರಿದ್ರು, ಈ ಒಂದು ದೇವಸ್ಥಾನದ ನಿರ್ಮಾತೃಗಳು ಅಥವಾ ಯಜಮಾನರು ಅನ್ನಿಸ್ಕೊಂಡಿದ್ದವರು, ಆರಾಧನೆಯನ್ನ ಮಾಡ್ತಾ ಇದ್ದವರು, ಅವರ ವಂಶಸ್ಥರು ಈಗಲೂ ಕೂಡ ಎಲ್ಲೋ ಇದ್ದಾರೆ, ಆರಾಧನೆಯಲ್ಲಿ ಅವರು ಕೂಡ ತೊಡಕೊಂಡಿದ್ದಾರೆ ಅನ್ನೋ ಸೂಚನೆಯನ್ನ 7ನೇ ಎಲೆ ನೀಡಿದೆ. ಇದರ ಜೊತೆಗೆ ಈಗಲೂ ಕೂಡ ಆ ಮೂಲ ಏನು ದೇಗುಲಕ್ಕೆ ಸಂಬಂಧಪಟ್ಟವರಿದ್ದಾರೆ, ಅವರು ಈಗಲೂ ಕೂಡ ಅದರ ಆರಾಧನೆಯಲ್ಲಿ ತೊಡಕೊಂಡಿದ್ದಾರೆ ಅನ್ನೋ ಸೂಚನೆಯನ್ನ ನೀಡಿದೆ. ವಿದ್ಯಾನಂದ ಸ್ವಾಮೀಜಿಗಳೇ, ಇಲ್ಲಿ ಇರೋದು ಕುತೂಹಲ. ಈಗ ನಿಜಕ್ಕೂ ಕೂಡ ಈ ದೇಗುಲಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಅನ್ನೋದೇ ಆದ್ರೆ, ಹಾಗೆ ಇದೇ ದೈವದ ಆರಾಧನೆಯನ್ನ ಮತ್ತೆಲ್ಲೋ ಮಾಡ್ತಿದ್ದಾರೆ ಅನ್ನೋದೇ ಆಗಿದ್ರೆ ಇಷ್ಟು ದಿನ ಯಾಕೆ ಮೌನವಾಗಿದ್ದಾರೆ? ಅವರನ್ನ ಬಲವಂತವಾಗಿ ಏನಾದರೂ ಸೈಲೆಂಟ್ ಆಗಿ ಮಾಡಿಟ್ಟಿದ್ರಾ, ಅಥವಾ ಅತಿಕ್ರಮಣದ ರೀತಿಯಲ್ಲಿ ಏನಾದರೂ ಆಗಿ ಆ ಜಾಗವನ್ನು ಆಕ್ರಮಣ ಮಾಡ್ಕೊಳ್ಳಲಾಗಿತ್ತಾ? ಈ ರೀತಿ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ತಾವೇನು ಹೇಳ್ತೀರಿ? ಸ್ಮಿತಾ, ಇದರಲ್ಲಿ ಈಗ ಅದನ್ನ ಅನುಷ್ಠಾನವನ್ನು ಮಾಡುವವರು ಇದ್ದಾರೆ ಅಂತ ಹೇಳಿದ್ರೆ, ಪರಂಪರೆಗಳಾಗಿ ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿ ಅನುಷ್ಠಾನ ಮಾಡುವವರ ಪರಂಪರೆಗಳಿದ್ದಿರ್ಬೋದು. ಆಗ ಅವರು ಆ ಅನುಷ್ಠಾನವನ್ನು ಅವರು ಇದ್ದ ಜಾಗೆಯಲ್ಲಿ ಮಾಡ್ಬೋದು. ಮತ್ತೆ ಅವರು ಇಲ್ಲಿಂದ ಯಾವ ರೀತಿಯಲ್ಲಿ ಹೋಗಿದೆ ಅಂದರೆ, ಅವರು ಅವರಷ್ಟಿಗೆ ಆಗಿ ಹೋದಾಗಿರ್ಲಿಕ್ಕೆ ಇಲ್ಲ. ಇಲ್ಲಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಎಷ್ಟೋ ಪ್ರತ್ಯಾಕ್ರಮಗಳು ನಮ್ಮ ದೇವಸ್ಥಾನಗಳ ಮೇಲೆ ಬಂದಿದೆ. ಆ ಕಾಲಘಟ್ಟದಲ್ಲಿ ಈ ದೇವಸ್ಥಾನದ ಮೇಲೆ ಸಹ ಏನೋ ಪ್ರತ್ಯಾಕ್ರಮಣ ಬಂದು ಬಾಕಿ ಇದ್ದವರನ್ನು ಈ ದೇವಸ್ಥಾನ ಅವರ ಕೈಗಳಿಗೆ ಬಂದು ಮತ್ತೆ ಅಲ್ಲಿ ಮಸ್ಜಿದ್ ನಿರ್ಮಾಣ ಮಾಡಿದ ಆಗಿರ್ಬೋದು ಅಂತ ಕಾಣ್ತಾ ಉಂಟು. ಆದ ಕಾರಣ ಅವರಿಗೆ ಯಾವ ಸಂಪ್ರದಾಯದಲ್ಲಿದ್ದವರಾಗಲಿ, ಯಾವ ಪರಂಪರೆಯಲ್ಲಿ ಆದ ಅವರ ಹಿರಿಯವರು ಮಾಡಿದ ದೇವರವನ್ನು, ಅದು ಪೂರ್ವೋಪಾಸಿತ ದೇವ ಹೇಳ್ತಾರೆ, ಆ ಪೂರ್ವೋಪಾಸಿತ ದೇವರು ಅಲ್ಲದೆ ಅವರ ಕುಲದೇವರವನ್ನು ಅನುಷ್ಠಾನ ಮಾಡಬೇಕಾದ ಒಂದು ಹಿಂದೂ ಧರ್ಮದಲ್ಲಿದ್ದವರ ಧರ್ಮ. ಆಗ ಅವರ ಪರಂಪರೆಗಳಾಗಿದ್ದವರು ಎಲ್ಲಾದರೂ ಇದ್ದರೆ ಅವರು ಆ ರೀತಿಯಲ್ಲಿ ಅವರ ಮನೆಗಳಲ್ಲಿ ಅಲ್ಲ ಎಲ್ಲಿಯಾದರೂ ಆರಾಧನೆ ಮಾಡ್ತಾ ಇರ್ಬೋದು. ಅದು ಆರಾಧನಾ ಸಂಪ್ರದಾಯನೂ ಪೂರ್ಣವಾಗಿ ಬಿಡಲಿಲ್ಲ ಅಂತ ಹೇಳ್ತಾರೆ. ಆ ಆರಾಧನಾ ಸಂಪ್ರದಾಯದವರಿಗೆ ಒಂದು ಸರ್ತಿ ಇಲ್ಲಿ ಇದ್ದವರು ಅವರಿಂದ ಗೊತ್ತಿರಲಿಕ್ಕೆ ಇಲ್ಲ, ಅಲ್ಲಾದರೆ ಅವರು ಇಲ್ಲಿಂದ ಹೋದವರಿಂದ ಗೊತ್ತಿರಲಿಕ್ಕೆ ಇಲ್ಲ. ಏಕೆಂದರೆ ನಾವು ತಾಂಬೂಲ ಪ್ರಶ್ನೆಯಲ್ಲಿ ಸೂಕ್ಷ್ಮವಾಗಿ ನೋಡುವಾಗ ಇನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅವರು ಎಲ್ಲಿದ್ದವರು, ಇಲ್ಲಿ ಇದ್ದವರು ಮೊದಲಿದ್ದವರು ಯಾರು, ಅವರ ಪರಂಪರೆಗಳು ಯಾರು, ಅವರು ಈಗ ಎಲ್ಲಿದ್ದಾರೆ, ಅವರು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾರೆ, ಎಲ್ಲ ವಿಷಯವನ್ನು ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಗೊತ್ತ. ಈಗ ಒಂದು ವಿಷಯ ಸ್ಪಷ್ಟವಾಗಿದೆ, ಈ ಜಾಗೆಯನ್ನು ಶಿವನ ಜಾಗೆ, ಶೈವಶಕ್ತಿ ಸಂಪೂರ್ಣವಾದ ಜಾಗೆ. ಅದು ಈ ಜಾಗೆಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕಾದ ಒಂದು ಅಗತ್ಯವಾದ ವಿಷಯ. ಅದು ಹಿಂದೂ ಸಮುದಾಯಕ್ಕೆ ಮಾತ್ರವಲ್ಲ, ಮುಸ್ಲಿಂ ಸಮುದಾಯಕ್ಕೆ ಸಹ ಅದನ್ನ ಅಭಿವೃದ್ಧಿ ಹಾಗೂ ಶ್ರೇಷ್ಠತ್ವವನ್ನು ಬರ್ತದೆ. ಈ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಆಗಿಲ್ಲ ಆದರೆ ಇಲ್ಲಿ ನಾಶ ಬರುವ ಸಾಧ್ಯತೆ ಉಂಟಂತ ಈ ನಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ಹೇಳಿದೆ. ಅದ ಕಾರಣ ಎಲ್ಲರನ್ನು ಸೇರಿಕೊಂಡು ಇದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾತ್ರ ಶತ್ರುಗಳಿಲ್ಲ. ಹೆಚ್ಚಿನ ಅಂಶ ನಮ್ಮ ಮಸ್ಜಿದಿನ ಕಮಿಟಿ ಅವರು ಈ ದೇವಸ್ಥಾನವನ್ನು ಮಾಡಲಿಕ್ಕೆ ಅವರು ಬಿಟ್ಟುಕೊಟ್ಟು ಬೇರೆ ಜಾಗೆ ಅವರು ಮಸ್ಜಿದನ್ನು ಪರಿಮಾಣ ಮಾಡಬಹುದೆಂದು ಆಗ ಮಾಡಬೇಕಂತ ನಮ್ಮ ಅಭ್ಯರ್ಥನೆ. ಅದಕ್ಕೆ ಅವರು ಮುಂದೆ ಬರ್ತಾರೆ ಎಂದು ನಾವು ಸಂಕಲ್ಪ ಮಾಡ್ತೇವೆ. ಇನ್ನು ಆಚಾರ್ಯರೇ, ಈ 6ನೇ ತಾಂಬೂಲ ತೆಗೆದ ಸಂದರ್ಭದಲ್ಲಿ ದೋಷ ಇಲ್ಲ, ಜೊತೆಗೆ ಶತ್ರು ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಸಾಮಾನ್ಯರಿಗೆ ಶತ್ರು ಇಲ್ಲ ಅಂದ ತಕ್ಷಣ ಓಕೆ, ಇಲ್ಲೇನು ದೊಡ್ಡ ಗಲಾಟೆಗಳಾಗಲ್ವೇನೋ, ಕಾನೂನಾತ್ಮಕ ಸಂಘರ್ಷಗಳು ವರ್ಷಾನ್ಗಟ್ಲೆ ಡ್ರ್ಯಾಗ್ ಆಗಲ್ವೇನೋ, ಈಸಿಯಾಗಿ ಏನ್ ಬಯಸ್ತಿದ್ದಾರೆ ಈ ಪ್ರಶ್ನೆಯನ್ನ ಕೇಳಿದವ್ರು ಅದಾಗ್ಬಿಡುತ್ತಾ ಅನ್ನೋ ಒಂದು ಕುತೂಹಲ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ? 9 ಎಲೆ ಸಿಕ್ಕಿದ್ರಿಂದ ತಾಂಬೂಲ ಲಗ್ನವಾಗಿ ಧನು ಲಗ್ನವಾಗಿ ಸ್ವೀಕರಿಸುವೆ. ಅಷ್ಟಮದ ಅದರದ್ದು 6ನೇ ಮನೆ ವೃಷಭ ರಾಶಿಯ ಅದರದ್ದು 6ನೇ ಎಲೆ, ಆ 6ನೇ ಎಲೆ ಚೆನ್ನಾಗಿತ್ತು, ಅದರಲ್ಲಿ ಏನೂ ದೋಷದ ಸ್ಥಿತಿ ಇರಲಿಲ್ಲ. ಆದದ್ರಿಂದ
ಯಾರೋ ಮಹಾವಿರೋಧಿ, ಯಾವುದೋ ಕಾಲಕ್ಕೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾರೋ ಒಬ್ಬ ದುಷ್ಟ ಪ್ರವೃತ್ತಿಯ ಒಂದು ರೀತಿಯಲ್ಲಿ ಫೆನೆಟಿಕ್ ಮಾನಸಿಕ ಸ್ಥಿತಿಯ ಅಥವಾ ಧರ್ಮಾಂಧ ಶ್ರದ್ಧೆ ಇದ್ದವನು ಯಾವನೊಬ್ಬ ಮಾಡಿದ್ರು ಈಗ ಅಲ್ಲಿ ಸಾಮರಸ್ಯ ಮೂಡುವ ಯೋಗ ಫಲ ಇದೆ. ಹಿಂದೂ ಮುಸ್ಲಿಮರು ಅಥವಾ ಅದನ್ನು ಯಾರು ಮಸೀದಿಯನ್ನು ಮಾಡಿದ್ದಾರೆ ಅವರಿಗೂ ಹಿಂದೂಗಳಿಗೂ ಸಾಮರಸ್ಯದ ಯೋಗ ಫಲ ಇದೆ. ಪರಸ್ಪರ ವಿರೋಧಿ ಮಾನಸಿಕ ಸ್ಥಿತಿ ಇಲ್ಲ. ಅದು ನಿಜವಾಗಿ ದೇವಾಲಯವೇ ಎಂದು ಪೂರ್ಣ ನಿರ್ಣಯ ಆದರೆ ಅವರು ಸಹಕಾರ ಕೊಡುವ ಸಂಭವ ಇದೆ ಅನ್ನುವುದನ್ನು ಸೂಚಿಸ್ತದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದರೆ ಅದರೊಟ್ಟಿಗೆ ಸಿಂಹ ಲಗ್ನ ಅಂತ ಪ್ರಶ್ನೆ ಲಗ್ನ, ಆರೂಢ ಲಗ್ನ ಬಂದಿದೆ. ಸಿಂಹ ಲಗ್ನದ ಷಷ್ಠಾಧಿಪತಿ ಶನಿ, ಅವ ಸಪ್ತಮದಲ್ಲಿದ್ದಾನೆ, ಲಗ್ನವನ್ನು ನೋಡ್ತಾ ಇದ್ದಾನೆ. ಅಲ್ಲಿಯೂ ಹಾಗೆ ಇದೆ, ಅವರು ನೋಡ್ತಾ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಅವರು ಯಾರೋ ಅವರನ್ನು ಎತ್ತಿ ಕಟ್ಟಿಕೊಂಡು ರಾಜಕೀಯ ಆವುಟ ಮಾಡುವುದಕ್ಕೆ ಯಾರೋ ತಮ್ಮದಂತ ಬೆಳೆಸಿಕೊಂಡು ಅವರನ್ನು ಒಂದು ದಾಳವಾಗಿ ಬಳಸಿಕೊಂಡು ಇಲ್ಲಿ ಒಂದು ವಿವಾದ ಸೃಷ್ಟಿ ಆಗಲಿಕ್ಕಿಲ್ಲ, ಏನೂ ಆಗಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ ಅಂಥದ್ದು ಒಂದು ಸಂಭವ ಆರೂಢ ಪ್ರಶ್ನೆಯ ಮುಖಾಂತರ, ತಾಂಬೂಲ ಪ್ರಶ್ನೆಯ ಮುಖಾಂತರ, ಆ ತಾಂಬೂಲದ ಲಕ್ಷಣದ ಮುಖಾಂತರ ಈಗ ಸದ್ಯಕ್ಕೆ ವಿವಾದ ಇಲ್ಲ. ಆದರೆ ಮುಂದೆ ಸ್ಥಿರ ರಾಶಿಯಲ್ಲಿ ಶನಿ ಇರುವುದರಿಂದ ಅಲ್ಲಿ ಸ್ಥಿರವಾಗಿ ಈಗ ಇರುವಂಥವರು ಸ್ಥಿರವಾಗಿ ಮೊದಲಿದ್ದವರ ಬಗೆಗಿನದಲ್ಲಿ ಏನೋ ಒಂದು ಯಾರೋ ಎತ್ತಿ ಕಟ್ಟಲ್ಪಡುವುದರಿಂದ ಏನೋ ಒಂದು ವಿವಾದ ಸೃಷ್ಟಿ ಆಗಬಾರದು ಅಂತ ಏನಿಲ್ಲ, ಆಗದೆ ಇರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಯಾಕಂದ್ರೆ ಸಮಂಜಸವಾಗಿ ಇಂಥದ್ದೆಲ್ಲ ಒಂದು ಸಾಮರಸ್ಯದಿಂದ ಸಮಾಜದಲ್ಲಿ ಒಂದಾಗಿ ಹೋದ್ರೆ ಬಹಳ ಸುಂದರವಾದ ವ್ಯವಸ್ಥೆ ಆಗಿಕೊಂಡು, ಯಾಕಂದ್ರೆ ಅಲ್ಲಿ ಇತ್ತು ನಮ್ಮದ್ದು ಅಂತ ಗೊತ್ತಾಯ್ತು, ಅಲ್ಲಿ ಇದ್ದು ಅಂತ ಆಗುವಾಗ ಅದಕ್ಕೆ ಬಿಟ್ಟು ಕೊಟ್ಟು ಬೇಕಾದ ಜಾಗವನ್ನು ಬಾಕಿಯವರು ಹಿಂದೂಗಳೇ ಕೊಟ್ಟಾರ ಅವರಿಗೆ ಅಥವಾ ಸರ್ಕಾರದಿಂದ ಕೊಡಿಸಿ ಅಲ್ಲಿ ಅವರು, ಯಾಕಂದ್ರೆ ಅವ್ರದ್ದು ಮಂದಿರ ಅಲ್ಲಿ ಏನೋ ಒಂದು ವಿಗ್ರಹಾರಾಧನೆ ಇಲ್ಲ, ಕೇವಲ ಪ್ರಾರ್ಥನಾ ಮಂದಿರ, ಅದು ಎಲ್ಲಿ ಇರ್ಬೋದು. ವಿಗ್ರಹ ಆದರೆ ಇಂಥ ಅಲ್ಲಿ ಇದ್ದ ನಂತರ ಅಲ್ಲಿಯೇ ಇರಬೇಕು, ಇದು ಶಾಸ್ತ್ರೀಯವಾದಂಥ ನಿಯಮ. ಹಾಗಾದ ಅಂಥದ್ದೇನಾರು ಆಗಿದ್ದಿದ್ರೆ ಅದು ಚರಾಗಿ ಬೇರೆ ಕಡೆ ಹೋಗಿದ್ರೂ ಪುನಃ ಅಲ್ಲಿ ಬರಬೇಕಾದಂಥ ಅನಿವಾರ್ಯತೆ ಪ್ರಶ್ನೆಶಾಸ್ತ್ರದ ಪ್ರಕಾರ ಕಾಣ್ತಾ ಇರೋದ್ರಿಂದ, ಯಾಕಂದ್ರೆ ಗುರು ಸ್ವಕ್ಷೇತ್ರದಲ್ಲಿ ಬಲಿಷ್ಠನಾಗಿರೋದ್ರಿಂದ ಅವ ಅಲ್ಲಿಗೆ ಬರುವುದನ್ನು ಅಪೇಕ್ಷೆ ಮಾಡ್ತಾನೆ. ರುದ್ರಾಂಶ ಸಂಭೂತದ ಆ ವಿಗ್ರಹದ ದೇವರು ವಿಗ್ರಹ ಮೂರ್ತಿ ಸ್ವರೂಪದಲ್ಲಿ ಬೇರೆ ಕಡೆ ಇದ್ರು ಇಲ್ಲಿ ಬಂದು ಪೂಜೆಗೆ ಒಳಗಾಗಬೇಕು ಅಂತ ಹೇಳಿ ಪ್ರಶ್ನೆ ಕಾಣ್ತಾ. ಸರಿ ಇನ್ನು 8ನೇ ಹಾಗೆ 9ನೇ ತಾಂಬೂಲ ಏನ್ ಹೇಳಿದೆ ಅದನ್ನು ಕೂಡ ಗಮನಿಸೋಣ. 8ನೇ ಭಾವ ಕರ್ಕಾಟಕ ರಾಶಿ ಚಂದ್ರನದ್ದು. ಇನ್ನು ಕೆರೆಗಳು ಅಥವಾ ಜಲಾಶಯಗಳೆಲ್ಲ ಇದ್ವು, ಆದರೆ ಈಗ ಮುಚ್ಚಿ ಹೋಗಿದೆ. ಇದು ಒಂದು ಜಲ ಇದ್ದ ಸ್ಥಾನ ಆದರೆ ಈಗ ಮುಚ್ಚಿ ಹೋಗಿದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಇದರ ಜೊತೆಗೆ 9ನೇ ಹಾಗೆ ಕಡೆಯ ತಾಂಬೂಲ, ಇದಕ್ಕಿಂತ ಒಳ್ಳೆ ವೀಳ್ಯದೆಲೆ ಇಲ್ಲ ಈ 9ರಲ್ಲಿ ಅನ್ನೋದನ್ನ ದೈವಜ್ಞರು ತಿಳಿಸಿದ್ದಾರೆ. ಇದರ ಜೊತೆಗೆ ಚಿಂತನೆ ಮಾಡಿದ ದಾರಿಯಲ್ಲೇ ಹೋಗುವ ಭಾವ ಈ 9ನೇ ತಾಂಬೂಲದಿಂದ ವ್ಯಕ್ತವಾಗ್ತಾ ಇದೆ ಅನ್ನೋದು. ನಕ್ಷತ್ರಗಳ ಇದನ್ನು ಯಾವ ರೀತಿ ಗಮನಿಸಿರಿ? ಮೊದಲನೇದಾಗಿ ಜಲದ ಸಾನ್ನಿಧ್ಯ ಇತ್ತು ಅಲ್ಲಿ, ಈಗಿಲ್ಲ ಮುಚ್ಚಿ ಹೋಗಿದೆ ಅನ್ನೋದು, ಇದನ್ನ ಏನ್ ಸೂಚಿಸ್ತಾ ಇದೆ ಅಂತ ಹೇಳಿ. ಒಂದು ಹಂತದಲ್ಲಿ ಅಷ್ಟಮ ಭಾವವನ್ನ ಒಂದಷ್ಟು ನಾಶ ಫಲಗಳನ್ನು ಹೇಳುವಂತಹ ಭಾವ ಅಂತಲೂ, ಸರ್ವಪ್ರಣಾಶೋ ವಿಪದೋಪವಾದೌ ಹೇತು ಪ್ರದೇಶವು ಮರಣಸ್ಯ ದಾಸ, ಹೀಗೆ ಒಂದಷ್ಟು ಫಲಗಳನ್ನು ಹೇಳ್ತಾ ಹೋಗುತ್ತದೆ. ಅಂತಂದ್ರೆ ಒಂದು ದೇವಾಲಯ ಪೂರ್ಣತೆಯನ್ನು ಕಾಣಬೇಕಂತಂದ್ರೆ ಅದಕ್ಕೆ ಒಂದಷ್ಟು ಅವಯವಗಳಿದ್ದಾವೆ, ಅಂಗಾಂಗಗಳು. ಒಂದು ದೇಹ ಪೂರ್ಣತೆಯನ್ನು ಕಾಣಬೇಕು ಅಂತಂದ್ರೆ ಕಣ್ಣು, ಕಿವಿ, ಹೀಗೆ ಅವಯವಗಳು ಹೇಗೆ ಇರ್ತದೋ ಹಾಗೆ ದೇವಾಲಯವನ್ನು ಒಂದು ಪೂರ್ಣ ದೃಷ್ಟಿಯಲ್ಲಿ ನಾವು ಗಮನಿಸುವುದು ಅಂತಂದ್ರೆ ಅದಕ್ಕೆ ಪುಷ್ಕರಣಿ ಆಗಲಿ, ಧ್ವಜಸ್ತಂಭ ಆಗಲಿ, ತೀರ್ಥ ಮಂಟಪಗಳಾಗಲಿ, ಪ್ರಾಕಾರಗಳಾಗಲಿ, ಇದೆಲ್ಲವುದು ದೇವಾಲಯದ ಒಂದು ಅವಯವ ಇದ್ದ ಹಾಗೆ. ಈ ಅವಯವಗಳಲ್ಲಿ ಒಂದು ಹೋದ್ರೂ ಕೂಡ ಅದು ಅಪರಾಧವೇ, ಅದು ದೋಷವೇ, ಅದು ಅಪೂರ್ಣವೇ ಆಗಿರ್ತದೆ. ಹಾಗಾಗಿ ಈ ಒಂದು ಪ್ರಬಲವಾದಂತಹ ಒಂದು ಮಹತ್ತರವಾದಂತಹ ಸಾನ್ನಿಧ್ಯ, ಶಿವನ ಸಾನ್ನಿಧ್ಯವಿದ್ದು ಅದಕ್ಕೆ ಬಹುತೇಕ ವೈಭವದ ಏನು ಉತ್ಸವಾದಿಗಳು ಮತ್ತೊಂದು ಮಗದೊಂದು ಇತ್ಯಾದಿಗಳೆಲ್ಲ ನಡೆಯುವಂತಹ ಪ್ರಸಂಗಗಳಿದ್ದು ಅದಕ್ಕೆ ಒಂದು ಪೂರ್ಣ ಅವಯವದ ಚಿಂತನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಈ ಪುಷ್ಕರಣಿಯು ಕೂಡ ಒಂದು ಅದರ ಭಾಗದಲ್ಲಿ ಬರ್ತದೆ. ಅದು ವರ್ತಮಾನ ಕಾಲದಲ್ಲಿ ಇಲ್ಲ ಆಗಿದೆ ಹೇಳುವಂಥ ನಾಶ ಫಲವನ್ನು ಹೇಳ್ತಾ ಇದೆ. ಇನ್ನು 9ನೆಯ ಭಾವ ಭಾಗ್ಯ ಭಾವ ಅಂತ ಕರೀತಾರೆ ಅದನ್ನು. 9ನೆಯ ಭಾವ, 9ನೆಯ ಭಾವಾಧಿಪತಿ ರವಿ ಧನುರ್ರಾಶಿಯಿಂದ ಷಷ್ಠದಲ್ಲಿ ಬುಧನ ಯೋಗದಲ್ಲಿ ಇರುವಂತಹ ಸ್ಥಿತಿ. 9ನೆಯ ಭಾವದಲ್ಲಿ ಉದಯಿಸಿದಂತಹ ಏನು ಕೇಳಿದರೆ ಅದನ್ನು ಮಾಂದಿ ಅಂತ ಕರೀತಾರೆ. ಅಂತಂದ್ರೆ ಗ್ರಹ ಸ್ಥಿತಿಯಲ್ಲಿ ವೀಳ್ಯದೆಲೆಯ ತಾಂಬೂಲವನ್ನು ಗಮನಿಸ್ಲಿಕ್ಕೆ ಹೊರಟ್ರೆ ತಾಂಬೂಲದಲ್ಲಿ ಯಾವುದೇ ರೀತಿಯ ಚ್ಯುತಿ ಇಲ್ಲದೆ ಇರುವಂತಹ ಒಂದು ಸಮಗ್ರ ಪರಿಪೂರ್ಣ ಚಿತ್ರಣವನ್ನು ತೋರಿಸಿಕೊಡ್ತದೆ. ಅಂತಂದ್ರೆ ಸದ್ಯೋ ಭವಿಷ್ಯತ್ತಿನಲ್ಲಿ ಈ ಕ್ಷೇತ್ರದ ಭವಿಷ್ಯದ ಬಗೆಗಿನ ಚಿಂತನೆಯನ್ನು ಮಾಡುವುದಿದ್ರೆ ಈ ಭಾವದಿಂದ ಒಂದಷ್ಟು ಧನಾತ್ಮಕವಾದಂತಹ ಬೆಳವಣಿಗೆ. ಈಗಾಗಲೇ 6ನೆಯ ಭಾವದ ಫಲವನ್ನು ಹೇಳಿದಾಗ ಏನು ಫಲಗಳಿತ್ತೋ ಅದಕ್ಕೆ ಪೂರಕವಾದಂತಹ ಫಲ ಹೇಳುವಂತಹದ್ದು ಭಾಗ್ಯ 9ನೇ ಭಾವದಿಂದಲೂ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದರೆ ಆರೂಢ ಲಗ್ನದಿಂದ ಆಚಾರ್ಯರು ಹೇಳಿದ ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗಿ ಅದರ ಚಿಂತನೆಯನ್ನು ಮಾಡುವುದಿದ್ರೆ ಸಿಂಹಾರೂಢ ಲಗ್ನದಿಂದ ಷಷ್ಠಾಧಿಪತಿಯಾದಂತಹ ಗ್ರಹ ಶನಿ ಆರೂಢಾಧಿಪತಿಗೆ ವಿರೋಧವಾದಂತಹ ಗ್ರಹ ಆದದ್ರಿಂದ ಒಂದಷ್ಟು ಒಳಗಿಂದ ಒಳಗೇನೆ
ಶತ್ರುತ್ವ ಹೇಳುವಂತಹದ್ದು, ಏನು ಪರವಿರೋಧದ ಚರ್ಚೆಗಳು ಹೇಳುವಂತಹದ್ದು ಖಂಡಿತವಾಗಲೂ ಭವಿಷ್ಯದಲ್ಲಿ ಅಲ್ಲಿ ನಡೀತದೆ. ಆದರೆ ಅದಕ್ಕೆ ಒಂದು ಏನು ಪೂರ್ಣ ವಿರಾಮ ಬೀಳುವಂತಹ ಎಲ್ಲ ಸಾಧ್ಯತೆಯ ರೀತಿಯಲ್ಲಿ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಹೇಳುವಂತಹ ಫಲ. ಸರಿ. ಇನ್ನು ವಿದ್ಯಾನಂದ ಸರಸ್ವತಿ ಸ್ವಾಮೀಜಿಗಳೇ, ನೀವೇನ್ ಗಮನಿಸ್ತೀರಿ? ಈ 9ನೇ ಇದೆಯಲ್ಲ, ಬಹುಶಃ ಇಲ್ಲಿ ದೇಗುಲ ಇತ್ತು ಅಂತ ಹೇಳಿ ಯಾರೆಲ್ಲ ವಾದಿಸ್ತಿದ್ದಾರೆ ಅಥವಾ ಆ ನಂಬಿಕೆಯಲ್ಲಿದ್ದಾರೆ ಅವರಿಗೆ ಈ 9ನೇ ತಾಂಬೂಲ ಸೂಚಿಸಿರುವ ವಿಚಾರ ಏನಿದೆ ಬಹಳಷ್ಟು ಸಂತೋಷ ತಂದಿರಬಹುದು. ಅಂದ್ರೆ ಯಾವ ದಾರಿಯಲ್ಲಿ ಪ್ರಯತ್ನ ಮಾಡ್ಲಾಗ್ತಾ ಇದೆ ಅದು ಮುಂದುವರಿಯುತ್ತೆ, ಹಾಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ. ನನ್ನ ಹತ್ರ ಹೌದು ಹಲೋ ಹೌದು ಹೇಳಿ ನಾನು ಉತ್ತರ ಕೊಡ್ಬೇಕಾದ? ಹಾ, ಹಲೋ. ಇದು ಈಗ ಎಲ್ಲರೂ ಒಗ್ಗಟ್ಟಿಯಾಗಿ ಒಂದೇ ರೀತಿಯಲ್ಲಿ ಈ ಕ್ಷೇತ್ರವನ್ನು ಮುಂದೆ ಬರ್ತೇವೆ ನಾವು. ಇದು ಕ್ಷೇತ್ರವನ್ನು ತಾಂಬೂಲ ಪ್ರಶ್ನವನ್ನು ಇಡ್ಲಿಕ್ಕೆ ಇದ್ದ ದಾರಿಯನ್ನು ಒಳ್ಳೆ ರೀತಿಯಲ್ಲಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದ ಕಾರಣ ನಾವು ಯಾವ ಕಾರ್ಯಕ್ಕೆ ಮುಂದೆ ಬಂದಿದೆಯೋ ಆ ಕಾರ್ಯವನ್ನು ಆದಷ್ಟು ಬೇಗ ಅದು ಸಂಪೂರ್ಣವಾಗ್ತದೆ. ಅದು ಶಿವ ಸಾನ್ನಿಧ್ಯ ಸಂಪೂರ್ಣವಾಗಿ ಅಲ್ಲಿ ಕ್ಷೇತ್ರ ನಿರ್ಮಾಣ ಆಗಲಿಕ್ಕೆ ಎಲ್ಲ ಯೋಗ ಉಂಟಂತ ಈ 9ನೇ ತಾಂಬೂಲದಿಂದ ಹೇಳಿದಾಗ ಕಾಣುತ್ತೆ. ಇದು ಸಂಪೂರ್ಣವಾಗಿ ಈಗ ಅಲ್ಲಿ ಊರಿನವರು ಹಾಗೂ ವಿಶ್ವ ಹಿಂದೂ ಪರಿಷತ್ತಿನವರು ಎಲ್ಲ ಸೇರಿಕೊಂಡು ನಮ್ಮ ಅಲ್ಲಿದ್ದ ಮುಸ್ಲಿಂ ಸಹೋದರಗಳ ಹತ್ರ ಅಲ್ಲಿ ಮಸ್ಜಿದಿನ ಕಮಿಟಿಯವರ ಹತ್ರ ಎಲ್ಲ ಮಾತಾಡಿ ಯಾವ ಸ್ಪರ್ಧೆಗಳನ್ನು ಇಲ್ಲದ ರೀತಿಯಲ್ಲಿ ಯಾವ ಪೊಲಿಟಿಕಲ್ ಇಶ್ಯೂಸ್ ಬರಾದ ರೀತಿಯಲ್ಲಿ ಅವರ ಹತ್ರ ಮಾತಾಡಿ ಇದನ್ನ ವಿಷಯವನ್ನು ಅರ್ಥ ಮಾಡಿಸಿಕೊಂಡು ಇಲ್ಲಿ ಮುಂದೆ ಹೋಲಿಗಾದೆ. ಅದು ಹೇಳಿದಾಗೆ ನಮ್ಮ ಈ ವಿಗ್ರಹಾರಾಧನೆ ಇದ್ದದ ಕಾರಣ ಎಲ್ಲಿ ನಮ್ಮ ಚೈತನ್ಯಗಳುಂಟು ಅಲ್ಲಿಯೇ ದೇವಸ್ಥಾನಗಳನ್ನು ಮಾಡಬೇಕು. ಮಸ್ಜಿದಿಗಳಿಗಾದರೆ ಎಲ್ಲಿಯಾದರೂ ಬೇಕಾದರೆ ಮಾಡಿ ಅಲ್ಲಿಗೆ ಎಲ್ಲರಿಗೆ ಪ್ರಾರ್ಥನೆ ಮಾಡಬಹುದು. ಅದ ಕಾರಣ ಈ ಮೂಲಸ್ಥಾನ ಇದ್ದ ಕಾರಣ ಇದು ಬಿಡಲಿಕ್ಕೆ ನಮ್ಮ ಒಳ್ಳೆ ರೀತಿಯಲ್ಲಿ ಚಿಂತೆ ಮಾಡಿ ಎಲ್ಲ ಮುಸ್ಲಿಮ್ಗಳು ಮುಂದೆ ಬರ್ತಾರೆ. ಅವರು ಇದನ್ನು ಬಿಟ್ಟು ಈ ಊರಿನ ಸಂಪೂರ್ಣ ಯಶಸ್ಸಿಗೆ ಬೇಕಾಗಿ ಬಿಟ್ಟು ಕೊಟ್ಟುಕೊಂಡು ಇಲ್ಲಿ ಒಂದು ದೊಡ್ಡ ಶಿವಕ್ಷೇತ್ರವನ್ನು ಬಂದು ಈ ಊರಿನ ರಕ್ಷೆಯನ್ನು ಆ ದೇವಸ್ಥಾನವನ್ನು ತಕೊಂಡು ಬರುವ ರೀತಿಯಲ್ಲಿ ಇದು ಮುಂದೆ ಬರುವ ಸಾಧ್ಯತೆ ಉಂಟು ಅಂತ ಇದರಿಂದ ಅರ್ಥ ಆಗ್ತದೆ. ಸರಿ, ಮಾತನಾಡ್ತೀನಿ. ಈಗ ಅಲ್ಲೊಂದು ದೈವ ಸಾನ್ನಿಧ್ಯ ಇತ್ತು ಅನ್ನೋದು ಗೊತ್ತಾಗಿದೆ, ಹಾಗೆ ಶೈವ ಪರಂಪರೆಗೆ ಸಂಬಂಧಪಟ್ಟಂತಹ ಒಂದು ಮಂದಿರ ಅಥವಾ ಮಠ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗೆ ಈ ದೈವ ಇನ್ನೆಲ್ಲೋ ಆರಾಧನೆಗೆ ಒಳಪಡ್ತಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾದ್ರೆ ಎಲ್ಲಿದೆ? ಅದನ್ನು ವಾಪಸ್ ಕರೆತರೋದು ಹೇಗೆ? ಹಾಗೆ ಮೂಲ ಆರಾಧಕರೇನಿದ್ರು ಅವ್ರನ್ನ ಪತ್ತೆ ಹಚ್ಚೋದು ಯಾವ ರೀತಿ? ಅಷ್ಟಮಂಗಲ ಪ್ರಶ್ನೆಯನ್ನ ಸೂಚಿಸದೆ ತಾಂಬೂಲ ಪ್ರಶ್ನೆ. ಹಾಗಾದ್ರೆ ಅಷ್ಟಮಂಗಲ ಪ್ರಶ್ನೆಯಿಂದ ನಾವೇನೆಲ್ಲ ನಿರೀಕ್ಷೆ ಮಾಡ್ಬೋದು? ಇವತ್ತು ತಾಂಬೂಲ ಪ್ರಶ್ನೆಯ ಸಂದರ್ಭದಲ್ಲಿ ತೆಗೆಯಲಾದ 9 ತಾಂಬೂಲಗಳು ಕೂಡ ಒಂದೊಂದು ಸೂಚನೆಯನ್ನ ನೀಡಿದೆ. ಹಾಗಾದ್ರೆ ಇದಿಷ್ಟು ಮಾತ್ರನಾ? ಇನ್ನು ಅನೇಕ ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಮಾರ್ಗ ಏನು? ಈ ಬಗ್ಗೆ ಕೂಡ ಜಿಜ್ಞಾಸೆ, ಕುತೂಹಲ ಇದ್ದೇ ಇದೆ. ಈಗ ಆಚಾರ್ಯರೇ, ಈಗ 9 ಭಾವಗಳನ್ನ ಸೂಚಿಸಿದೆ, ಇದಿಷ್ಟೇನಾ? ಇದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಂತೂ ಉಳಿದಿದೆ. ಇದನ್ನ ಉತ್ತರ ಕಂಡುಕೊಳ್ಬೇಕು ಅಂದ್ರೆ ಇರೋ ಪರಿಹಾರ ಏನು ಅಂತ ಅದಕ್ಕೆ ಹೇಳಿದ್ದು. ಆ ತಾಂಬೂಲದವರು ಅವರು ಒಂದಷ್ಟು ಸಂಖ್ಯೆಯನ್ನು ಕೊಟ್ಟರು, ಅದರ ಮುಖಾಂತರದಲ್ಲಿ ಆರೂಢ ಅಂತ ನಿಶ್ಚಯ ಮಾಡಿದ್ರು ಇವರು. ಆದ್ದರಿಂದ ಅದೊಂದು ತಾಂಬೂಲ ಆರೂಢ ಅಂತ ಧನು ಲಗ್ನವಾಗಿ ಅಷ್ಟಮದಲ್ಲಿ ಅಷ್ಟಮ ರಾಶಿ ಚಂದ್ರನ ರಾಶಿ, ಆದ್ದರಿಂದ ಅಲ್ಲಿ ಕೆರೆ ಇತ್ತು ಇತ್ಯಾದಿಗಳನ್ನೆಲ್ಲ ಹೇಳಿದರು ಅವರು. ಆದರೆ 9ಕ್ಕೆ ನಿಲ್ಲುವುದಿಲ್ಲ. 10ನೇ ಭಾವ ಇದೆ, 11ನೇ ಭಾವ ಇದೆ, 12ನೇ ಭಾವ ಇದೆ. 12ನೇ ಭಾವದಿಂದ ಆಚಾರ್ಯ, 11ನೇ ಭಾವದಿಂದ ದೇವಾಲಯ ಆದಾಯ, 10ನೇ ಭಾವದಿಂದ ಅದರದ್ದಾದಂಥ ಆಡಳಿತ ಮುಕ್ತೇಶ್ವರ ಮತ್ತು ಆ ದೇವಾಲಯದ ಇತರೆ ಕರ್ಮ ಇತ್ಯಾದಿಗಳೆಲ್ಲ ಆಗುವಂಥದ್ದು, ಉತ್ಸವಾದಿಗಳ ವ್ಯವಸ್ಥೆ ತಿಥಿ 7ನೇ ಭಾವದಿಂದ ಹೀಗೆಲ್ಲ ಚಿಂತನೆ ಆಗುವುದಕ್ಕೆ ಇದು ಬರೇ ಅದನ್ನೇ ಆಗ ನಾನು ಹೇಳಿದಂತೆ ಬರೇ ತಾಂಬೂಲ 1ರಿಂದ ಇಡೀ ಪ್ರಶ್ನೆ ನಿರ್ಣಯ ಆಗೋದಿಲ್ಲ. ಅದಕ್ಕೆ ಎಲ್ಲ ಲಕ್ಷಣಗಳನ್ನು ಸೇರಿಕೊಂಡು ಜ್ಯೋತಿಷಿ ಎಲ್ಲಿಗೆ ಪ್ರಶ್ನೆ ಕೇಳಬೇಕು ಅಂತ ನಿರ್ಣಯ ಮಾಡಿದ ವ್ಯಕ್ತಿ ಹೋದಲ್ಲಿಂದ ಹಿಡಿದು ಅಲ್ಲಿಂದ ಮತ್ತೆ ಅದನ್ನು ಒಳ್ಳೆ ದಿನ ನಿರ್ಣಯ ಮಾಡಿಕೊಂಡು ಜ್ಯೋತಿಷಿ ಬರುವಾಗ ಅವನದಂಥ ದಾರಿಯ ಎಲ್ಲ ಶಕುನ, ಮನೆಯಲ್ಲಿ ಸುರುವಿನ ಶ್ವಾಸ ಮತ್ತು ಆ ಪ್ರವೇಶ ಮಾಡಿದಾಗ ಅಲ್ಲಿಯೇ ಅವನದಂಥ ಶ್ವಾಸ ನಿರ್ಣಯ, ಅನಂತರ ಅವ ಕೂತ ಬಳಿಕ ಪರಿಸರದಲ್ಲಿ ಆಗಿರ್ತಾ ಇರುವಂಥ ಶಕುನದ ಲಕ್ಷಣ, ಅನಂತರ ಅಲ್ಲಿ ಅವರದ್ದಂಥ ಮಂಡಲ ಲೇಖನಕ್ಕೆ ಅಲ್ಲಿ ಅದರದ್ದಂಥ ರೇಖಾ ವಿನ್ಯಾಸದ ವ್ಯವಸ್ಥೆ, ಅದರ ನಂತರ ಅಲ್ಲಿ ಯಾವ ಕುಟುಂಬದವರು ತರುವಂಥ ದೀಪದ ಲಕ್ಷಣ, ಅದರ ನಂತರದಲ್ಲಿ ದೀಪದ ಲಕ್ಷಣದ ನಂತರ ತಾಂಬೂಲದ ಲಕ್ಷಣದ ನಂತರ ಅದರದ್ದು ಸ್ವರ್ಣವನ್ನು ತಂದು ಇಡುವಂಥ ಸ್ವರ್ಣದ ಲಕ್ಷಣ, ಆಮೇಲೆ ಅದಕ್ಕಿಂತ ಮೊದಲು ಪರಿಸರದಲ್ಲಿ ಇದ್ದಂಥ ಬೇರೆ ಬೇರೆದಂಥ ಸ್ವರ, ಅಕ್ಷರಗಳು ಇತ್ಯಾದಿಗಳದ್ದೆಲ್ಲ ಲಕ್ಷಣ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡಿಕೊಂಡು ಜ್ಯೋತಿಷಿ ಅದನ್ನು ಪೂರ್ಣ ಸಿದ್ಧನಾಗಿ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನೆಲ್ಲ ವಿಮರ್ಶೆ ಮಾಡ್ತಾ ಮುಂದುವರಿತಾ ಹೋಗಿಕೊಂಡು ಆ ಬಳಿಕ ಅವನು ನಾನಾಗಲೇ ಹೇಳಿದಂತೆ 3 ವಿಭಾಗದ ಕವಡೆಗಳನ್ನು ಇಟ್ಟುಕೊಂಡು ಆ ಕವಡೆಗಳಲ್ಲಿ ಅದರಲ್ಲಿ 8 ರಾಯದ ಕವಡೆಗಳನ್ನು ಪ್ರತ್ಯೇಕ ಮಾಡಿಕೊಂಡು ಶೇಷವಾಗಿ ಉಳಿದ ಮುಖಾಂತರದಲ್ಲಿ ಪೂರ್ವ ಲಗ್ನ, ಮಧ್ಯಮ ಲಗ್ನ, ಅಂತಿಮ ಲಗ್ನ ಅಂತ ಇಟ್ಟುಕೊಂಡು ಅದಕ್ಕಿಂತ ಮೊದಲು ತ್ರಿಸ್ಫುಟ ಲೆಕ್ಕಾಚಾರ, ಆಮೇಲೆ ಬೇರೆ
ಬೇರೆದಂತ ಇತರೆ ಎಲ್ಲ ಸುಮಾರು ಲೆಕ್ಕಾಚಾರಗಳನ್ನೆಲ್ಲ ಆಲೋಚನೆ ಮಾಡಿಕೊಂಡು ಭೂತ ಭವಿಷ್ಯತ್ ವರ್ತಮಾನದ ಬಗ್ಗೆ ಚಿಂತನೆ ಮಾಡೋದು, ಸ್ವರ್ಣ ಇಟ್ಟ ರಾಶಿಯ ಆಧಾರದಲ್ಲಿ ಅದನ್ನು ಆರೂಢ ಅಂತ ಚಿಂತನೆ ಮಾಡಿಕೊಂಡು ಅದರಿಂದ ದ್ವಾದಶ ಭಾವದ ಬಗ್ಗೆ ಚಿಂತನೆ ಮಾಡೋದು. ಆ ದ್ವಾದಶ ಭಾವದಲ್ಲಿ ಒಂದೊಂದು ಭಾವದಲ್ಲಿಯೂ ಇಡಿಯದಂಥ ದೇವಾಲಯದ ಪ್ರತಿಯೊಂದು ಲಕ್ಷಣದ ಬಗ್ಗೆ ಬಿಂಬದಿಂದ ಹಿಡಿದು ಕೊನೆಯ ಆಚಾರ್ಯನ ಸ್ಥಾನದವರೆಗೆ ಎಲ್ಲ ದೇವಾಲಯಕ್ಕೆ ಸಂಬಂಧಪಟ್ಟ ಚಿಂತನೆ ಮಾಡೋದು. 6ನೇ ಭಾವದಲ್ಲಿ ಬೇರೆ ಈಗ ಉದಾಹರಣೆಗೆ ಇಲ್ಲಿಯ ವಿಭಾಗದಲ್ಲಿ ಒಂದು ಕಾಲಕ್ಕೆ ಇಲ್ಲಿಯ ದೇವಾಲಯ ನಾಶ ಆಗಿ ಬೇರೆಯವರಲ್ಲಿ ಹಸ್ತಕ್ಷೇಪ ಮಾಡಿಕೊಂಡು ಅದು ಬರ್ತದೆ ಜ್ಯೋತಿಷಾಸ್ತ್ರದಲ್ಲಿ. ಬೇರೆಯವರಿಂದ ಆ ದೇವಸ್ಥಾನ ದಾಳಿಯಾಗಿ ದೇವಸ್ಥಾನದ ಸ್ಥಿತಿ ನಾಶ ಹಾಕ್ಕೊಂಡು ಬೇರೆಯವರಲ್ಲಿ ತಮ್ಮದಂತ ಏನನ್ನು ಸ್ಥಾಪನೆ ಮಾಡಿದ್ದಾರೆ ಅಥವಾ ತಮ್ಮದಾದ ಯಾವುದೋ ಒಂದು ಆರಾಧನಾ ವ್ಯವಸ್ಥೆಯಾಗಿ ಮಾಡಿಕೊಂಡಿದ್ದಾರೆ, ಈಗಿನ ವಿಗ್ರಹವನ್ನು ನಾಶ ಮಾಡಿದ್ದಾರೆ ಅಥವಾ ಅಲ್ಲಿಂದ ಸ್ಥಾನಭ್ರಷ್ಟ ಮಾಡಿಸಿದ್ದಾರೆ ಇತ್ಯಾದಿಗಳನ್ನೆಲ್ಲವನ್ನು ಜ್ಯೋತಿಷಾಸ್ತ್ರದ ಮುಖಾಂತರ ಪತ್ತೆ ಹಚ್ಚಲಿಕ್ಕೆ ಬರ್ತದೆ. ಎಷ್ಟು ಸಮಯದ ಹಿಂದೆ ಆಗಿತ್ತು ಅನ್ನುವುದನ್ನು ಸಮೇತ ಸರಿಯಾದಂಥ ತಜ್ಞನಾದಂಥ ಜ್ಯೋತಿಷಿ ಆಯಾ ಗ್ರಹಗಳದ್ದು, ಯಾಕಂದರೆ ಪ್ರತಿಯೊಬ್ಬರು ಗ್ರಹರಿಗೆ ಸಂಖ್ಯೆ ಹೇಳಲ್ಪಟ್ಟಿದೆ. 30 ದೇವಗುರು, 100 ಶನಿಗೆ ಅಂತ, 30 ಗುರುವಿಗೆ ಅಂತ, ಹೀಗೆ ಬೇರೆ ಬೇರೆ ಗ್ರಹಗಳಿಗೆ ಬೇರೆ ಬೇರೆ ಸಂಖ್ಯೆ ಹೇಳಿರೋದ್ರಿಂದ ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು 1ನೇ ಭಾವ, 5ನೇ ಭಾವ, 8ನೇ ಭಾವದ ಅದರ ಮೇಲೆ ಎಷ್ಟು ವರ್ಷದ ಹಿಂದೆ ಇದು ಹೀಗಾಯಿತು, ಈಗ ಯಾಕೆ ಇದು ಹೀಗೆ ಹಾಕ್ಕೊಂಡುಂಟು, ಈಗ ಅದು ಹೇಗೆ ಎದುರು ಬರುವುದಕ್ಕೆ ಕಾರಣ ಏನಾಯಿತು. ಈಗ ಅಲ್ಲಿ ದೇವಾಲಯ ಇತ್ತು, ಅದರ ಮೇಲೆ ಮಸೀದಿ ಕಟ್ಟಲ್ಪಟ್ಟಿತ್ತು ಎಷ್ಟು ವರ್ಷದ ಹಿಂದೆ, ಆದರೆ ಅದು ಇಷ್ಟರವರೆಗೆ ಬಂದಿಲ್ಲ. ಈಗ ಅವರಿಗೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಪಟ್ಟರು. ಮೊದಲು ದೇವಾಲಯ ನಾಶ ಮಾಡಿಕೊಂಡು ಜೀರ್ಣೋದ್ಧಾರ ಕೇಳಿದ್ರೆ ಗೊತ್ತೇ ಆಗ್ತಿರಲಿಲ್ಲ. ಅದರ ಬದಲಾಗಿ ಅವರಿಗೆ ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಇಳಿಯುವಾಗ ದೇವಾಲಯದ ಕುರುಹನ್ನು ಉಳಿಸಿಕೊಂಡೇ ಅವರು ತೆಗೆಲಿಕ್ಕೆ ನೋಡಿದಾಗ ದೇವಾಲಯ ಎಲ್ಲರಿಗೂ ಕಂಡಿತ್ತು. ಅದರ ಅರ್ಥ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ, ದೇವರು ಅದಕ್ಕೆ ವ್ಯವಸ್ಥೆ ಆಗಿದೆ. ಮತ್ತೆ ಅಲ್ಲಿ ಆ ತಾಂಬೂಲ ಲಕ್ಷಣೆಯ ಪ್ರಕಾರದಲ್ಲಿ ಎಲ್ಲರದ್ದು ಸಾಮರಸ್ಯದ ಯೋಗ ಫಲವು ಕಾಣ್ತದೆ. ಮತ್ತೆ ಇಲ್ಲಿಯೂ ಹಾಗೆ, ಈಗ ಆರೂಢ ಲಗ್ನದ ಪ್ರಶ್ನೆಯಲ್ಲಿಯೂ ಷಷ್ಠಭಾವ ಶನಿ ಆದರೂ ಅವನು ಸಪ್ತಮದಲ್ಲಿದ್ದಾನೆ, ಲಗ್ನ ನೋಡ್ತಾ ಇದ್ದಾನೆ, ಅನ್ಯೋನ್ಯತೆ ಮುಂದುವರಿಯುವಂತಹ ಯೋಗ ಫಲದ ಸ್ಥಿತಿಯು ಇದೆ, ಸ್ಥಿರ ರಾಶಿಯಲ್ಲಿದೆ. ಅವರು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಮಾಡುವ ಸಂಭವವು ಬಹಳ ಬಲವಾಗಿದೆ. ಅಲ್ಲಿ ಒಂದು ಮತೀಯ ಸಾಮರಸ್ಯದ ಯೋಗ ಫಲವು ಕಂಡುಕೊಂಡು ಒಂದು ಇತಿಹಾಸದಲ್ಲಿ ಅದ್ಭುತವಾದಂತಹ ಯೋಗ ಫಲ ಆಗಬಹುದಾದ ದೇಶಕ್ಕೆ ನಿದರ್ಶನ ಆಗಿ ನಿಲ್ಲುತ್ತೆ ಅಂತ ಹೇಳಿ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಿರೋ ಗೊಂದಲಗಳನ್ನ ನಾವು ನೋಡ್ತಿದ್ದೀವಿ. ಇನ್ನೊಂದು ನಕ್ಷತ್ರಗಳ ಈಗ ಮೂಲ ಆರಾಧಕರನ್ನ ಪತ್ತೆ ಹಚ್ಚೋದು ಅಥವಾ ಅಲ್ಲಿದ್ದ ಮೂಲ ವಿಗ್ರಹ ಅಥವಾ ಮೂರ್ತಿಯನ್ನ ಪತ್ತೆ ಹಚ್ಚೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ಅದಕ್ಕೇನಾದ್ರೂ ಮಾರ್ಗಗಳು ಇದೆಯಾ, ಸೂಚಿಸುತ್ತಾ ಈ ತಾಂಬೂಲ ಪ್ರಶ್ನೆ ಅಥವಾ ಅಷ್ಟಾಮಂಗಲ ಪ್ರಶ್ನೆ ಅಂತ ಹೇಳಿ? ಖಂಡಿತವಾಗಲೂ ಪೂರ್ವ ಚಿಂತನೆ, ಚರಿತ್ರೆಯ ಭಾವವನ್ನು ನೋಡಿಕೊಂಡು ಚರಿತ್ರೆಯ ಬಗ್ಗೆ ಇತಿಹಾಸವನ್ನು ಕಲೆ ಹಾಕುತ್ತಾ ಹೋದ ಹಾಗೆ ಚರಿತ್ರೆಯಲ್ಲಿ ಆ ಕ್ಷೇತ್ರದಲ್ಲಿ ಇದ್ದಂತಹ ಬಿಂಬ, ಆ ಬಿಂಬ ಇಲ್ಲಿಂದ ಯಾವ ರೀತಿಯಲ್ಲಿ ಎಲ್ಲಿಗೆ ಹೋಯಿತು ಹೇಳುವಂತಹ ವ್ಯವಸ್ಥೆ ಇದು ಬಹಳ ಮುಖ್ಯವಾದ ವ್ಯವಸ್ಥೆ. ಯಾಕೆಂತಂದರೆ ಯಾವ ದಿಕ್ಕಿಗೆ ಹೋಗಿದೆ, ಅದು ಈಗ ಇರುವಂಥ ಸ್ಥಳದ ಲಕ್ಷಣ ಹೇಗಿದೆ, ಅಂದ್ರೆ ಅಲ್ಲಿ ಜಲಾಶಯ ಇತ್ತೋ, ಈಗ ಇರುವಂಥ ಜಾಗದಲ್ಲಿ ಹೊಳೆಯ ಬದಿಯಲ್ಲಿ ಇದೆಯೋ ಅಥವಾ ಯಾವುದೋ ಒಂದು ಇಂತಹ ಮರದ ಬದಿಯಲ್ಲಿ, ಅಲ್ಲಿ ಯಾವ ಮರ ಇತ್ತು, ಬದಿಯಲ್ಲಿ ಯಾವ ನೀರಿನ ಆಶ್ರಯ ಸ್ಥಿತಿ ಇದೆಯೋ ಇತ್ಯಾದಿಗಳನ್ನೆಲ್ಲವನ್ನು ಈಗದ್ದನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಅದನ್ನು ಅವ್ರ ನಕ್ಷತ್ರಗಳು ಹೇಳ್ತಾರೆ. ಹಾಗೆ ಆ ಪೂರ್ವ ಚರಿತ್ರೆಯನ್ನು ಗಮನಿಸ್ತಾ ಹೋದ ಹಾಗೆ ನಿಮಗೆ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ಲಿಂಗ, ಅದು ಅಲ್ಲಿ ಶಿವನ ಸಾನ್ನಿಧ್ಯ ಆದರೆ ಲಿಂಗ ಇತ್ತು ಅಥವಾ ಇನ್ನಿತರ ಯಾವುದೋ ರೂಪದಲ್ಲಿ ಅಲ್ಲಿ ಇದ್ದಿರಬಹುದು. ಯಾವ ರೂಪದಲ್ಲಿತ್ತು, ಹೇಗಿತ್ತು, ಎಲ್ಲಿಗೆ ಹೋಯಿತು, ಹೋದ ಜಾಗದ ಸ್ಥಿತಿಗತಿಗಳು, ಆಚಾರ್ಯರು ಹೇಳಿದಾಗೆ ಅಲ್ಲಿನ ಪರಿಸರ ಅಥವಾ ಯಾರಿಂದ ಅಲ್ಲಿಗೆ ಹೋಯಿತು, ಮತ್ತೆ ಆ ಕ್ಷೇತ್ರವನ್ನು ಚರಿತ್ರೆಯಲ್ಲಿ ಯಾರು ಆರಾಧಿಸಿಕೊಂಡು ಬಂದಿದ್ರು, ಅವರು ಈಗ ಎಲ್ಲಿದ್ದಾರೆ, ಎಷ್ಟು ಕಾಲದ ಹಿಂದೆ ಈ ಸಾನ್ನಿಧ್ಯ ಹೇಳುವಂಥದ್ದು ಈ ಸ್ಥಳದಿಂದ ಹೋಗಿದೆ, ಯಾವ ಕಾರಣಕ್ಕೆ ಹೋಗಿದೆ, ಇಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಷ್ಟಮಂಗಲದಿಂದ ಖಂಡಿತವಾಗಲು ಏನು ಸಮರ್ಥವಾದಂಥ ಉತ್ತರ, ನಿಖರವಾದ ಉತ್ತರ ಸಿಗುತ್ತದೆ. ಅಂತಂದರೆ ಈ ನಿಖರತೆಯನ್ನು ನಾವು ಅನ್ವೇಷಣೆ ಮಾಡೋದು ಹೇಗೆ? ಆ ಶಾಸ್ತ್ರವನ್ನು ತಿಳಿದವ ತನ್ನ ಗಣಿತಾಧಾರದ ಮೂಲಕ ತನಗಿರತಕ್ಕಂತಹ ಶಾಸ್ತ್ರದ ಮಾಹಿತಿಗಳ ಆಧಾರದಲ್ಲಿ ಹೇಳ್ತಾನೆ, ಅದನ್ನು ಒಬ್ಬ ಶಾಸ್ತ್ರ ತಿಳಿದವ ಒಂದು ನೇರವಾಗಿ ಒಪ್ಪಿಕೊಳ್ಳಬಹುದು. ಆದರೆ ಇದನ್ನು ನಾವು ಸತ್ಯ ಅಂತ ಸಾಮಾನ್ಯ ವ್ಯವಸ್ಥೆಯಲ್ಲಿ ಹೇಗೆ ಗಮನಿಸುವುದು, ಹೇಗೆ ನಿರ್ಧಾರ ಮಾಡುವುದು ಹೇಳಿದರೆ, ಪೂರಕವಾದಂತಹ ವರ್ತಮಾನ ಕಾಲದ ಒಂದಷ್ಟು ವ್ಯವಸ್ಥೆಗಳನ್ನು ನಾವು ಸೂಚನೆ ಕೊಡ್ತಾ ಹೋಗ್ತೇವೆ. ಈಗ ಆಚಾರ್ಯರು ಹೇಳಿದರು, ಇವತ್ತಿನ ಸಾನ್ನಿಧ್ಯ ಇವತ್ತು ಇರುವಂತಹ ಸ್ಥಿತಿ ಹೇಗಿರಬಹುದು, ಅಲ್ಲಿನ ಪರಿಸರಗಳು ಹೇಗಿರಬಹುದು, ಕಾನನ ಪ್ರದೇಶವೋ, ಬೆಟ್ಟದ ಪ್ರದೇಶವೋ ಅಥವಾ ನಗರ ಪ್ರದೇಶವೋ
ಅಥವಾ ಆ ಪರಿಸರದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಅಂದ್ರೆ ಮೂಲ ಪಶ್ಚಿಮಕ್ಕೆ ಆರಾಧಕರನ್ನ ಹುಡುಕೋ ಪ್ರಯತ್ನ ಕೂಡ ಆಗಬೇಕಾಗಿದೆ, ಆಗಬೇಕು ಕೂಡ. ಅದು ಸಿಕ್ಕಿದ್ರೆ ಮುಂದೆ ಹೋಗ್ಲಿಕ್ಕೆ ಸುಲಭ ಅಂತ. ಈಗ ಭೂತಕಾಲದ ಕಥಾನಕವನ್ನ ಗಣನೆ ಮಾಡೋದು ಯಾಕೆ ಕೇಳಿದ್ರೆ, ಮುಂದೆ ನಾವು ಹೆಜ್ಜೆ ಇಡಬೇಕು ಅಂತಂದ್ರೆ ಇದರ ಅಗತ್ಯತೆ ಉಂಟು, ಆ ಕಾರಣದಿಂದ. ನಿಜ. ಇನ್ನು ಸ್ವಾಮೀಜಿಗಳೇ, ಈಗ ಭೂತ ಭವಿಷ್ಯ ವರ್ತಮಾನ ಮೂರನ್ನೂ ಕೂಡ ಸೂಚಿಸುತ್ತೆ ಈ ತಾಂಬೂಲ ಪ್ರಶ್ನೆ ಅಥವಾ ಆರೂಢ ಪ್ರಶ್ನೆ ಅಂತ ಹೇಳೋದಾದ್ರೆ, ಈಗ ಈಸಿಯಾಗಿ ಈ ದೇಗುಲದ ಪರಿಸ್ಥಿತಿಗಳು ಏನಿತ್ತು ಅದನ್ನ ಪುನಃಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಸಾಮರಸ್ಯದಿಂದಾನು ಸೂಚನೆ ಸಿಕ್ಕಿದೆ. ಆದರೆ ಕಾನೂನು ಸರ್ಕಾರದ ಪ್ರಕ್ರಿಯೆಗಳು ಅಷ್ಟು ಸುಲಭ ಅಲ್ಲ ಅಲ್ವಾ? ಈ ಕಾನೂನಾತ್ಮಕ ಪ್ರಕ್ರಿಯೆಗಳು ಸರ್ಕಾರದ ಸ್ಥಿತಿಗತಿಗಳನ್ನ ಕೂಡ ಮೀರಿ ಈ ಪ್ರಶ್ನೆಯಲ್ಲಿ ಸಿಕ್ಕಿರುವ ಸೂಚನೆಯಂತೆಯೇ ಆಗತ್ತೆ ಅನ್ನೋ ವಿಶ್ವಾಸವನ್ನ ಇಟ್ಕೊಳ್ಬಹುದಾ ಅನ್ನೋದೇ ಈಗ ಜಿಜ್ಞಾಸೆ. ವಿದ್ಯಾನಂದ ಸ್ವಾಮೀಜಿಗಳೇ, ಏನ್ ಹೇಳ್ತೀರಿ ಈ ಬಗ್ಗೆ? ಇದು ನಮಗೆ ಹಿಂದೂ ಧರ್ಮದ ಬಗ್ಗೆ ನಮ್ಮ ಸುಪ್ರೀಂ ಕೋರ್ಟ್ ಅಂದರೆ ನಮ್ಮ ಜ್ಯೋತಿಷ ಶಾಸ್ತ್ರ, ನಮ್ಮ ಧರ್ಮಶಾಸ್ತ್ರವೇ ಇದೆ. ಆದರೆ ಸಹ ಸೆಕ್ಯುಲರ್ ಇಂಡಿಯಾ ಆದ ಕಾರಣ ಒಂದು ರಾಜ್ಯಕ್ಕೆ ಒಂದು ಲಾ ಉಂಟು, ಒಂದು ಕಾನ್ಸ್ಟಿಟ್ಯೂಷನ್ ಉಂಟು. ಆ ಕಾನ್ಸ್ಟಿಟ್ಯೂಷನ್ಸನ್ನು 100% ನಾವು ಒಪ್ಪಿಕೊಳ್ತೇವೆ. ಆ ಕಾನ್ಸ್ಟಿಟ್ಯೂಷನ್ ಒಪ್ಪಿಕೊಂಡು ಹೋಗುವಾಗ ಸಹ ನಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಈಗ ಸರ್ಚ್ ಮಾಡಿದರೆ ಈಗ ನಮ್ಮ ಈ ತಾಂಬೂಲ ಪ್ರಶ್ನೆಯಲ್ಲಿ ಹೇಳಿದ ಕೂವ ಅಂದರೆ ಅಲ್ಲಿ ಕೆರೆ, ಆ ಕೆರೆ ಎಲ್ಲ ಹುಡುಕಿದರೆ, ಅದು ಆರ್ಕಿಯಾಲಜಿ ಸರ್ಚ್ ಮಾಡಿದರೆ ಅಲ್ಲಿ 100% ನಮಗೆ ನಮ್ಮ ಸೈಂಟಿಫಿಕಲ್ ಪ್ರೂಫ್, അല്ലെങ്കിൽ ಇದು ಈ ಗವರ್ಮೆಂಟ್ಗೆ ಬೇಕಾದ ಲೀಗಲ್ ಪ್ರೂಫ್ ಸಿಗ್ತದೆ. ಅದ ಕಾರಣ ಇದು ಮುಂದೆ ಹೋಗ್ಲಿಕ್ಕೆ ಯಾವ ತೊಂದರೆಗಳಿಲ್ಲ. ಉತ್ತರವಾಗುತ್ತೆ ಅಂತ ಹೇಳಿ, ಬಲ ನೀಡುತ್ತೆ ಅಂತ ಹೇಳಿ ತಿಳಿಸ್ತಿದ್ರಿ. ಪ್ರಶ್ನೆಗಳ ಸಾಕಷ್ಟು, ಆದ್ರೆ ಸಮಯದ ಅಭಾವ. ಧನ್ಯವಾದ ಮೂವರಿಗೂ ಕೂಡ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.